ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಕೇತುಗ್ರಸ್ತ ಚಂದ್ರಗ್ರಹಣ 2026 ಒಂದು ಮಹತ್ವದ ಖಗೋಳೀಯ ಹಾಗೂ ಆಧ್ಯಾತ್ಮಿಕ ಘಟನೆ. ವೇದ ಜ್ಯೋತಿಷ್ಯದ ಪ್ರಕಾರ ಕೇತು ಮೋಕ್ಷಕಾರಕ ಗ್ರಹವಾಗಿದ್ದು ಚಂದ್ರನು ಮನಸ್ಸಿನ ಪ್ರತೀಕ. ಈ ಎರಡೂ ಶಕ್ತಿಗಳ ಸಂಯೋಗವು ಮಾನವ ಮನಸ್ಸು, ರಾಷ್ಟ್ರಗಳ ಸ್ಥಿತಿ ಮತ್ತು ಜಾಗತಿಕ ಚಲನೆಗಳ ಮೇಲೆ ಸೂಕ್ಷ್ಮ ಪರಿಣಾಮವನ್ನು ಬೀರುತ್ತದೆ. ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳುವ ವಿಷಯಗಳೇನೆಂದರೆ: ಗ್ರಹಣದ ಆಧ್ಯಾತ್ಮಿಕ ಮಹತ್ವ, ಯಾವ ರಾಶಿಗಳಿಗೆ ಹೆಚ್ಚು ಪರಿಣಾಮ, ಯುವ ಜನತೆ, ರೈತರು, ಸಾಮಾನ್ಯ ಜನರಿಗೆ ಸಿಗುವ ಫಲಗಳೇನು, ಯಾವ ಮಂತ್ರಗಳನ್ನು ಜಪಿಸಬೇಕು, ಏನು ಮಾಡಬೇಕು, ಏನು ಮಾಡಬಾರದು, ಉನ್ನತ ಫಲಿತಾಂಶಗಳಿಗೆ ಅಥವಾ ಉನ್ನತ ಫಲಗಳನ್ನು ನಾವು ಪಡೆಯಲು ಗುರುಗಳ ಮಾರ್ಗದರ್ಶನದಂತೆ ಏನನ್ನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಬಹುದು. ವಾಚ್ ಟಿಲ್ ದ ಎಂಡ್ ಆ್ಯಂಡ್ ರಿಸೀವ್ ದ ಡಿವೈನ್ ಗೈಡೆನ್ಸ್. ಶೇರ್, ಸಬ್ಸ್ಕ್ರೈಬ್. ನಮಸ್ತೆ. ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಭಕ್ತರಿಂದ ಶಿಷ್ಯವೃಂದಕ್ಕೆಲ್ಲ ಶುಭಾಶೀರ್ವಾದಗಳನ್ನು ನೀಡುತ್ತಾ, ಇಡೀ ಬ್ರಹ್ಮಾಂಡದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕಿಯಾದ ಆ ಮಹಾಕಾಮೇಶ್ವರಿಯ ಇಚ್ಛೆಯಿಂದ ಕೆಲವೊಂದು ಕೌತುಕಗಳು, ಅಂದರೆ ವಿಸ್ಮಯಗಳು ಇಡೀ ಈ ಖಗೋಳದಲ್ಲಿ ನಡೀತಾ ಇರ್ತವೆ. ಇಂತಹ ಹಲವಾರು ವಿಸ್ಮಯಗಳಲ್ಲಿ ಇಂತಹ ಗ್ರಹಣಗಳು ಸಹ ಒಂದು. ಏಕೆಂದರೆ ಗ್ರಹಣ ಅಂತಂದರೆ ಅದು ವೈಜ್ಞಾನಿಕವಾಗಿಯೂ ಸಮ್ಮತವಾಗಿದೆ. ನಂತರ ಈ ವೈಜ್ಞಾನಿಕವನ್ನೂ ಸಹ ಮೀರಿದ ಈ ಆಧ್ಯಾತ್ಮಿಕವಾಗಿಯೂ ಸಹ ಅನಾದಿ ಕಾಲದಿಂದಲೂ ಸಹ ಈ ಗ್ರಹಣಗಳು ಬಂದಾಗ ವಿಶೇಷವಾದ ಆಚರಣೆಗಳನ್ನು ಮಾಡಿ ಮೋಕ್ಷ ಪ್ರಾಪ್ತಿಗೆ ಸಕಲರು ಭಾಜನರಾಗ್ತಾ ಇದ್ದರು. ಯಾಕೆ ಇದನ್ನೆಲ್ಲ ತಿಳಿಸ್ತಾ ಇದ್ದೀನಿ ಅಂತಂದರೆ, ಸಮಸ್ತ ಶಿಷ್ಯವೃಂದಕ್ಕೆ ಇದೇ ಮಾರ್ಚ್ 3ನೇ ತಾರೀಕು 2026 ಮಂಗಳವಾರದಂದು, ಅದು ಹೋಳಿಯ ಹುಣ್ಣಿಮೆ. ಹೋಳಿ ಅಂತಂದ್ರೇ ಸಾಕು, ಇಡೀ ಬಣ್ಣ ಬಣ್ಣದ ಲೋಕವೇ ಇಡೀ ಜಗತ್ತಿನಲ್ಲಿ ಸೃಷ್ಟಿಯಾಗ್ತದೆ. ನೀವೆಲ್ಲ ನೋಡ್ತಾ ಇರ್ಬೋದು. ಮುಂದೆ ಇನ್ನೊಂದು 15 ದಿನ ಕಳೀತಂದರೆ ಯುಗಾದಿ ಪ್ರಾರಂಭ ಆಗುತ್ತೆ. ಇಡೀ ಪ್ರಕೃತಿಯೇ ಹೊಸತನದಲ್ಲಿ ಕಂಗೊಳಿಸ್ತಾ ಹೋಗುತ್ತೆ. ಆದ್ದರಿಂದ ನೋಡಿ, ನಮ್ಮ ಸನಾತನ ಪರಂಪರೆಯ ಋಷಿಮುನಿಗಳು ಈ ಹೋಳಿ ಹುಣ್ಣಿಮೆಗೆ ವಿಶೇಷವಾಗಿ ಆ ಬಣ್ಣ ಬಣ್ಣದ ಹೂಗಳಿಂದ ಬಣ್ಣವನ್ನು ಸಿದ್ಧಪಡಿಸಿ ಅದನ್ನು ಮೈ ಮೇಲೆ ಹಾಕೋದ್ರಿಂದ ದೇಹದಲ್ಲಿ ಆಯಾ ಕಾಂತಿಯ ಬಣ್ಣದಿಂದ ದೈವಿಕ ಶಕ್ತಿ ಮನುಷ್ಯನಲ್ಲಿ ಏರ್ಪಡುತ್ತೆ. ಇದರಿಂದ ಮಾನವ ಮಹಾದೇವನಾಗುತ್ತಾನೆ ಅಂತಂದೇ ಸಹ ಇಂದಿನ ಕಾಲದಿಂದಲೂ ಸಹ ನಮ್ಮ ಅನೇಕ ಋಷಿಮುನಿಗಳು ಇಡೀ ಜಗತ್ತಿಗೆ ನೀಡಿದಂತಹ ತತ್ವ ಇವತ್ತಿನ ದಿನ ಇಡೀ ಜಗತ್ತೂ ಸಹ ಅದನ್ನು ಆಚರಣೆಯನ್ನು ಮಾಡ್ತಾ ಇದೆ. ಆದರೆ ಇನ್ನೊಂದು ಏನು ವಿಶೇಷ ಅಂತಂದರೆ, ಈ ಹೋಳಿ ಹುಣ್ಣಿಮೆ ಎಂದೇ ಅದು ಮಂಗಳವಾರ ಕೇತುಗ್ರಸ್ತ ಚಂದ್ರಗ್ರಹಣ ನಡೀತಾ ಇದೆ. ನೋಡಿ, ಖಗೋಳದ ವಿಸ್ಮಯ, ಆ ಮಹಾಕಾಮೇಶ್ವರಿಯ ಇಚ್ಛೆಯಿಂದ ಇಂತಹ ಗ್ರಹಣಗಳು ನಡೀತಾ ಹೋಗ್ತವೆ. ಇಂತಹ ಈ ಕೇತುಗ್ರಸ್ತ ಚಂದ್ರಗ್ರಹಣ ಅಂತಂದರೆ ನೋಡಿ, ಕೇತು ಅಂತಂದ್ರೇ ಜ್ಞಾನದ ಸಂಕೇತ, ಮೋಕ್ಷದ ಸಂಕೇತ. ಜ್ಯೋತಿಷ್ಯದಲ್ಲಿ ನಾವು ಕೇತುವನ್ನು ಮೋಕ್ಷಕಾರಕ ಅಂತಂದು ಹೇಳ್ತೀವಿ. ನಂತರ ವಿಶೇಷವಾಗಿ ಇದು ಚಂದ್ರಗ್ರಹಣ ಆಗಿರೋದ್ರಿಂದ ಚಂದ್ರ ನಮ್ಮ ಮನಸ್ಸು, ನಮ್ಮ ಮಾನಸಿಕವಾದ ಸ್ಥಿರತೆ ಎಲ್ಲವನ್ನೂ ಸಹ ಪ್ರತಿನಿಧಿಸ್ತಾ ಹೋಗ್ತಾನೆ. ಇಂತಹ ನೋಡಿ, ಕೇತುಗ್ರಸ್ತ ಚಂದ್ರಗ್ರಹಣ ಸಕಲ ಜೀವಿಗಳು ಸಹ ಮೋಕ್ಷದೆಡೆಗೆ ಸಾಗುವಂತಹ ಸುದಿನ. ಇಂತಹ ಈ ಕೇತುಗ್ರಸ್ತ
ಚಂದ್ರಗ್ರಹಣ ಬರ್ತಾ ಇದೆ. ಈ ಚಂದ್ರಗ್ರಹಣದಲ್ಲಿ ಅನೇಕ ಆಚರಣೆಗಳನ್ನು ಯಾವ ರೀತಿಯಿಂದ ನಾವು ಮಾಡಬೇಕು, ಅನೇಕ ಗರ್ಭಿಣಿಯ ಹೆಂಗಸಿರುತ್ತಾರೆ ಅಂಥವರು ಸಹ ಏನನ್ನು ಮಾಡಬೇಕು, ಮತ್ತು ಅಶಕ್ತರು, ವೃದ್ಧರು, ಬಾಲಕರು ಅಂಥವರು ಸಹ ಏನನ್ನು ಮಾಡಬೇಕು, ಈ ದಿನ ಇಂತಹ ಚಂದ್ರಗ್ರಹಣದಲ್ಲಿ ಯಾವ ರೀತಿಯಿಂದ ನಾವು ಆಚರಣೆಯನ್ನು ಮಾಡಬೇಕು, ಮತ್ತು ಈ ಗ್ರಹಣದ ಸಮಯದಲ್ಲಿ ಯಾವ ದೇವತೆಯನ್ನು ಆರಾಧನೆಯನ್ನು ಮಾಡಬೇಕು, ಮತ್ತು ಈ ಕೇತುಗ್ರಸ್ತ ಚಂದ್ರಗ್ರಹಣ ನಮ್ಮ ಭಾರತವನ್ನು ಮತ್ತು ಇನ್ನೂ ಅನೇಕ ರಾಷ್ಟ್ರಗಳಲ್ಲೂ ಆಗ್ತಾರಿಂದ ಇಡೀ ಜಾಗತಿಕವಾಗಿ ಇದರ ಫಲಾಫಲಗಳೇನು, ಇದರಿಂದ ಯಾರಿಗೆ ಪ್ರಯೋಜನ ಉಂಟಾಗುತ್ತೆ, ಯಾರು ಎಚ್ಚರಿಕೆಯಿಂದ ಇರಬೇಕು, ಅದರೊಳಗೂ ಸಹ ಈ ನಮ್ಮ 12 ರಾಶಿಯವರು ಯಾವ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕು, ಯಾವ ರಾಶಿಯವರು ಇನ್ನೂ ಸಹ ಕಾರ್ಯದಲ್ಲಿ ಯಾವ ರೀತಿಯಿಂದ ಪ್ರವೃತ್ತಿಯನ್ನು ಹೊಂದಬೇಕು, ಯಾವ ರಾಶಿಯವರಿಗೆ ಆ ಜಗನ್ಮಾತೆ ಇಷ್ಟಕಾಮೇಶ್ವರಿ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ, ಎಲ್ಲವನ್ನೂ ಸಹ ತಿಳಿಯೋಣ ಬನ್ನಿ. ಚಂದ್ರಗ್ರಹಣ ಮಾರ್ಚ್ 3, 2026 ಮಧ್ಯಾಹ್ನ 3:23 ಪ್ರಾರಂಭವಾಗುತ್ತದೆ ಭಾರತದ ಸಮಯ ಕಾಲದಲ್ಲಿ. ಮಧ್ಯಕಾಲ 5:04, ಮೋಕ್ಷಕಾಲ 6:46. ಹೀಗಾಗಿ ಈ ಗ್ರಹಣ ವಿಶೇಷವಾಗಿ ಪೂರ್ವ ಫಾಲ್ಗುಣಿ ನಕ್ಷತ್ರ ಅಂದರೆ ಪುಬ್ಬ ನಕ್ಷತ್ರದ 2ನೇ ಪಾದ ಸಿಂಹರಾಶಿಯಲ್ಲಿ ಮತ್ತು ಕರ್ಕಲಗ್ನದಲ್ಲಿ ನಡೆಯುತ್ತಾ ಇದೆ. ಆದಷ್ಟು ಶಿಷ್ಯಂದಿರು ತುಂಬ ಜಾಗರೂಕತೆಯನ್ನು ವಹಿಸಿ, ಏಕೆಂತಂದರೆ ಈ ಕೇತುಗ್ರಸ್ತ ಚಂದ್ರಗ್ರಹಣ ಕರ್ಕಲಗ್ನದಲ್ಲಿ ನಡೀತಾ ಇರೋದ್ರಿಂದ ವಿಶೇಷವಾಗಿ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಆ ಮನಸ್ಸನ್ನು ನಾವು ಯಾವ ರೀತಿಯಿಂದ ಉಪಯೋಗವನ್ನು ಮಾಡಿಕೊಳ್ಳಬೇಕು ಅನ್ನೋದು ಪ್ರತಿಯೊಬ್ಬ ವೀಕ್ಷಕರ ಮೇಲಿದೆ. ಆದ್ದರಿಂದ ಇದು ಕೇತುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ ಸದಾ ಗುರುವಿನ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮೋಕ್ಷ ಮಾರ್ಗದ ಕಡೆ ನಾವು ತಿರುಗಿಸಬೇಕು. ಯಾಕಂತಂದರೆ ಇದು ಮನಸ್ಸು 2 ವಿಧವಾಗಿ ಯೋಚನೆಯನ್ನು ಮಾಡುತ್ತೆ. ಒಂದು ಪಾಸಿಟಿವ್ ಆಗಿಯೂ ಯೋಚನೆ ಮಾಡುತ್ತೆ, ಇನ್ನೊಂದು ನೆಗೆಟಿವ್ ಆಗಿಯೂ ಯೋಚನೆ ಮಾಡುತ್ತೆ. ದೈವಿ ಶಕ್ತಿ, ಅಸುರ ಶಕ್ತಿ ಎರಡೂ ನಿಮ್ಮಲ್ಲೇ ಇರುತ್ತೆ. ಆದ್ದರಿಂದ ಈ ಉತ್ತಮವಾದ ಇಂತಹ ಗ್ರಹಣದ ಸಮಯದಲ್ಲಿ ನಾವು ಉತ್ತಮವಾದ ಕಾರ್ಯಗಳನ್ನು ಮಾಡುವುದರಿಂದ ಭಗವಂತನಿಗೆ ಪ್ರೀತಿ ಆಗ್ತಾ ಹೋಗ್ತೀವಿ. ಏಕೆಂತಂದರೆ ನಾವು ಗ್ರಹಣದಲ್ಲಿ ಒಂದು ಯಾಗವನ್ನು ಮಾಡಿದರೆ ಅದು 1000 ಪಟ್ಟು ಕೋಟಿ ಯಾಗಗಳನ್ನು ಮಾಡಿದ ಪುಣ್ಯ ಆ ಗ್ರಹಣದ ಸಮಯದಲ್ಲಿ ನಾವು ಮಾಡುವುದರಿಂದ ದೊರೆಯುತ್ತೆ ಅಂತಂದು ಅನೇಕ ಶಾಸ್ತ್ರಗಳೇ ಸಹ ತಿಳಿಸುತ್ತೆ. ಏಕೆಂದರೆ ಆ ದಿನ ಪ್ರಕೃತಿನಲ್ಲೇ ವಿಶೇಷವಾದ ಧನಾತ್ಮಕವಾದ ಸಂಚಲನ ಇರುತ್ತೆ. ಅದನ್ನು ನಾವು ಯಾವ ರೀತಿಯಿಂದ ಮನಸ್ಪೂರ್ವಕವಾಗಿ ತೆಗೆದುಕೊಂಡು ನಾವು ಆಧ್ಯಾತ್ಮಿಕದ ಕಡೆ ಇಡೀ ಪ್ರಕೃತಿಯ ಒಳಿತನ್ನು ಬಯಸ್ತೀವಿ ಅನ್ನೋದು ಈ ಗ್ರಹಣ ನಮಗೆ ತಿಳಿಸ್ತಾ ಹೋಗುತ್ತೆ. ನಾವು ಈ ಗ್ರಹಿಕೆ ಎಂಬ ಈ ಗ್ರಹಣವನ್ನು ಗುರುವಿನ ಪಾದದಲ್ಲಿ ನೀಡಿ ಗುರು ತೋರುವ ಸನ್ಮಾರ್ಗದ ಕಡೆ ನಾವು ನಡೆದಾಗ ಜೀವನದಲ್ಲಿ ಎಂದೂ ಸೋಲಿಲ್ಲ ಅಂತಂದು ಸಕಲ ಶಾಸ್ತ್ರಗಳೂ ಸಹ ತಿಳಿಸ್ತೇವೆ. ಏಕೆಂದರೆ ನೀವೆಲ್ಲರೂ ಅನೇಕ ಶಾಸ್ತ್ರಗಳನ್ನು ನೋಡಿ ಮತ್ತು ನಿಮ್ಮ ಗುರು ಹಿರಿಯರನ್ನು, ತಂದೆ ತಾಯಿಗಳನ್ನು ಕೇಳಿ ಗ್ರಹಣದ ಸಮಯದಲ್ಲಿ ಅವರೆಲ್ಲರೂ ಸಹ ಗುರುವಿನ ಬಳಿಯಲ್ಲಿ ಹೋಗಿ ಗುರುವಿನ ಉಪದೇಶವನ್ನು ಪಡೆದು ನದಿ ಸ್ನಾನಾದಿಗಳು ಮತ್ತು ಗುರು ಕೊಟ್ಟ ಮಂತ್ರಗಳನ್ನು ಜಪವನ್ನು ಮಾಡ್ತಾಯಿದ್ರು. ಗುರು ಹೇಳಿದ ರೀತಿಯಿಂದ ದಾನ ಧರ್ಮವನ್ನು
ಮಾಡ್ತಾ ಇದ್ರು. ಆದರೆ ನಾವು ಇಂದು ಆಧುನಿಕ ಜಗತ್ತು ಅಂತಂದು ಹೇಳ್ತಾ ಇದ್ದೀವಿ. ಏಕೆಂದರೆ ಕೆಲವೊಬ್ಬ ಪ್ರಜ್ಞಾವಂತರು ಏನಂತಂದು ಹೇಳ್ತಾರೆ ಅಂದರೆ, ಅನೇಕ ನಾವು ಮಂಗಳ ಗ್ರಹಕ್ಕೆ ಹೋಗಿದ್ದೀವಿ, ಚಂದ್ರಗ್ರಹದ ಮೇಲೆ ಹೋಗಿದ್ದೀವಿ ಅಂತಂದು. ಎಷ್ಟೇ ಹೋದ್ರೂ ಸಹ ನಾವುಗಳು ಮೃತ್ಯುವನ್ನು ಗೆಲ್ಲಲಿಕ್ಕೆ ಆಗಿಲ್ಲ. ಎಷ್ಟೇ ವಿಜ್ಞಾನ ಮುಂದುವರೆದ್ರೂ ಇನ್ನು ಅನೇಕ ರೋಗಗಳಿಗೂ ಸಹ ನಾವು ಔಷಧಿಯನ್ನು ಕಂಡುಹಿಡಲಿಕ್ಕೆ ಇನ್ನೂ ಹೋರಾಡ್ತಾನೇ ಬರ್ತಾ ಇದ್ದೀವಿ. ಆದರೆ ನಮ್ಮ ಅನೇಕ ಗ್ರಂಥಗಳನ್ನು ಓದಲಿಲ್ಲ ಅಂದರೂ ಪರವಾಗಿಲ್ಲ. ಆಯಿತು, ನೀವುಗಳು ನಮ್ಮ ಇಂದಿನ ಅನೇಕ ಶಿಲ್ಪಕಲಾ ಶಾಸ್ತ್ರಗಳನ್ನು ನೋಡಿ, ಸುಮಾರು 5,000 ವರ್ಷಗಳಿಂದಲೇ ಕೆತ್ತಿರುವ ಅನೇಕ ನವಗ್ರಹಗಳ ಸಂಕೇತದಿಂದ ಹಿಡಿದು ಅನೇಕ ನಮ್ಮ ಇಂದಿನ ಕಾಲದಲ್ಲಿ ವಿಜ್ಞಾನ ಎಷ್ಟು ಮುಂದುವರಿದಿತ್ತು ಅನ್ನೋದಕ್ಕೆ ಅನೇಕ ಶಿಲ್ಪಕಲೆಗಳು, ದೇವಸ್ಥಾನಗಳೇ ಸಾಕ್ಷಿಯಾಗಿದ್ದಾವೆ. ಅಂತಹ ಭಾರತ, ಇಡೀ ವಿಶ್ವಗುರು ಭಾರತವಾದ ನಮ್ಮ ಈ ಭಾರತದಲ್ಲಿ ಅದು ಭಾರತಕ್ಕೂ ಸಹ ಈ ಗ್ರಹಣದಿಂದ ಯಾವ ರೀತಿಯಿಂದ ಪರಿಣಾಮವನ್ನು ಬೀರುತ್ತಾ ಇದೆ. ಅದರೊಳಗೂ ಸಹ ಸಿಂಹರಾಶಿಯಲ್ಲಿ ನಡೀತಾ ಇರೋದ್ರಿಂದ ಜಾಗತಿಕವಾಗಿ ಇರುವ ಎಲ್ಲ ನಾಯಕರುಗಳಿಗೂ ಸಹ ಇದರಿಂದ ತೊಂದರೆಗಳು ಉಂಟಾಗುತ್ತೆ ಅಂತಂದು ಶಾಸ್ತ್ರ ತಿಳಿಸ್ತಾ ಇದೆ. ಅದರೊಳಗೂ ಸಹ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳೂ ಸಹ ಬರುವ ಏಪ್ರಿಲ್, ಮೇ, ಜೂನ್ ಮತ್ತು ಜುಲೈವರೆಗೂ ಸಹ ಅತ್ಯಂತ ಜಾಗರೂಕತೆಯನ್ನು ವಹಿಸಬೇಕು. ತಮ್ಮ ರಕ್ಷಣಾ ವಲಯವನ್ನು ಇನ್ನೂ ಹೆಚ್ಚನ್ನು ಮಾಡಬೇಕು. ಇದರಿಂದ ಬರುವ ಅಪಾಯಗಳಿಂದ ಪಾರಾಗಬಹುದು ಅನ್ನೋದನ್ನು ತಿಳಿಸ್ತಾ, ಈ ಗ್ರಹಣದಲ್ಲಿ ಉಪವಾಸವನ್ನು ಮಾಡಬೇಕು ಅಂತಂದು ಸಹ ತಿಳಿಸುತ್ತೆ. ಯಾಕಂತಂದರೆ ಗ್ರಹಣದ ಕಾಲದಲ್ಲಿ ಪ್ರಕೃತಿಯಲ್ಲಿ ಅನೇಕ ರೀತಿಯ ಧನಾತ್ಮಕ ಮತ್ತು ಋಣಾತ್ಮಕ ಕಿರಣಗಳ ಸಂಚಾರ ಆಗ್ತಾ ಇರುತ್ತೆ. ಅಂದರೆ ಪ್ರಕೃತಿನಲ್ಲಿ ಕೆಲವೊಂದು ವೈಬ್ರೇಷನ್ಸ್ ಇರೋದ್ರಿಂದ ದೇಹ ಯಾವ ರೀತಿಯಿಂದ ಎಳೆದುಕೊಳ್ಳುತ್ತೆ ಅನ್ನೋದಕ್ಕೆ, ಅಂದರೆ ನಾವೆಲ್ಲ ಸಹ ಆ ಗುರು ಹೇಳೋದನ್ನ ಗ್ರಹಿಸಬೇಕು ಅನ್ನೋದನ್ನ ನಾವು ಅದಕ್ಕೋಸ್ಕರನೇ ದೇಹವನ್ನು ಪರಿಶುದ್ಧವನ್ನು ಮಾಡಬೇಕು ಅಂತಂದು ಹೇಳ್ತಾರೆ. ಆದ್ದರಿಂದ ನೀವುಗಳು ನೋಡಿ, ಎಲ್ಲಾದರೂ ನೀವು ಡಾಕ್ಟ್ರ್ ಹತ್ರ ಸರ್ಜರಿಗೆ ಹೋದರೆ ಏನೇ ಒಂದು ಇದ್ರೂ ಸಹಿತನೂ ಡಾಕ್ಟ್ರ್ ಹೇಳ್ತಾರೆ, ಹಿಂದಿನ ದಿನದೂ ಸಹಿತನೂ ಏನೂ ತಿನ್ನಲಿಕ್ಕೆ ಬಿಡೋಲ್ಲ. ನೀರಿನಲ್ಲಿರಿ, ದ್ರವ ಪದಾರ್ಥಗಳನ್ನು ತೆಗೆದುಕೊಳ್ಳಿ. ಏಕೆಂದರೆ ಅವರು ಮಾಡುವಂತಹ ಅನೇಕ ಶಸ್ತ್ರಚಿಕಿತ್ಸೆಗೆ ಅದು ಉಪಯೋಗ ಆಗುತ್ತೆ. ಅದರಿಂದ ನೀವು ಬೇಗ ಗುಣಮುಖರಾಗಬಹುದು ಅಂತಂದು ಈಗಿನ ವೈದ್ಯರುಗಳೇ ಸಹ ತಿಳಿಸ್ತಾ ಹೋಗ್ತಾರೆ. ಅದರಿಂದ ಒಂದು ವೈಜ್ಞಾನಿಕವಾದ ಗೂಢಾರ್ಥಗಳು ಇರ್ತಾ ಹೋಗ್ತವೆ. ಆದ್ದರಿಂದ ನಾವುಗಳು ಸಹ ಈ ಗ್ರಹಣದ ಸಮಯದಲ್ಲಿ 11:30ರಿಂದಲೇ ಸಹ ನಾವುಗಳು ದೇಹಕ್ಕೆ ಏನನ್ನೂ ತೆಗೆದುಕೊಳ್ಳಬಾರದು ಅಂತಂದು ಗ್ರಹಣದ ನಿಯಮಗಳು ಸಹ ತಿಳಿಸ್ತಾ ಹೋಗ್ತವೆ. ಈ ಸಮಯದಲ್ಲಿ ಅನೇಕ ಗರ್ಭಿಣಿಯರಿರ್ತಾರೆ, ಮತ್ತು ಅನೇಕರು ಅಶಕ್ತರಿರ್ತಾರೆ. ಕೆಲವೊಬ್ಬರಿಗೆ ಶುಗರು, BP ಇರುತ್ತೆ. ಅವರು ಉಪವಾಸವನ್ನು ಮಾಡಲಿಕ್ಕಾಗೋಲ್ಲ. ಗುರುಗಳೇ, ಆ ಟೈಮ್ನಲ್ಲಿ ನಾವು ಏನನ್ನು ಮಾಡಬೇಕು ಅಂತಂದೇಳಿ ಎಲ್ಲ ಕೇಳ್ತಾ ಇರ್ತಾರೆ. ಆದ್ದರಿಂದ ಗಟ್ಟಿಯಾದ ಪದಾರ್ಥಗಳನ್ನು ತೆಗೆದುಕೊಳ್ಳಬೇಡಿ. ಏಕೆಂತಂದರೆ ಶುಗರ್ ಇರುತ್ತೆ, BP ಇರುತ್ತೆ. ಇಂಥವರು ಆ ಸಮಯದಲ್ಲಿ ಏನಪ್ಪ ಮಾಡಬೇಕು, ನಾವು ತಗೊಳ್ಳಲೇಬೇಕು, ಇಲ್ಲ ದೇಹಕ್ಕೆ ಅಶಕ್ತಿ ಉಂಟಾಗ್ತಾ ಹೋಗುತ್ತೆ ಅಂತಂದರೆ ದ್ರವ ಪದಾರ್ಥಗಳಂತಹ ಪದಾರ್ಥಗಳನ್ನು ನೀವು ಸ್ವೀಕರಿಸಬಹುದು. ಅಂದರೆ ಬೇಗನೆ ಪಚನವನ್ನು ಅಂದರೆ ಡೈಜೆಷನ್ ಬೇಗ ಆಗಬೇಕು ಅನ್ನೋದಕ್ಕೆ ದ್ರವ ಪದಾರ್ಥಗಳನ್ನು, ಜ್ಯೂಸ್ನಿಂದ ಹಿಡಿದು ಅನೇಕ ದ್ರವ ಪದಾರ್ಥಗಳನ್ನು ಬಾಲಕರಿರಲಿ, ಅಶಕ್ತರಿರಲಿ, ರೋಗಿಗಳಿರಲಿ ಅವರು ಸಹ ತೆಗೆದುಕೊಳ್ಳಬಹುದು. ಗರ್ಭಿಣಿಯರೂ ಸಹ ದ್ರವ ಪದಾರ್ಥದಂತಹ ಪದಾರ್ಥಗಳನ್ನು ತೆಗೆದುಕೊಳ್ಳಿ. ಮತ್ತು ಸಾಧ್ಯವಾದಷ್ಟು ಕಾಲ ಈ ಸಮಯದಲ್ಲಿ, ಗ್ರಹಣದ ಸಮಯದಲ್ಲಿ
ಗರ್ಭಿಣಿಯರು ನಮ್ಮ ಇಂದಿನ ಅನೇಕ ತಾಳೆಗರಿಯ ಗ್ರಂಥಗಳಲ್ಲಿದೆ. ಈ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ನೀವು ಏನನ್ನ ಸಂಕಲ್ಪವನ್ನು ಮಾಡಿ ಭಗವಂತನನ್ನು ಪೂಜಿಸುತ್ತಿರೋ ಅದರ ಪುಣ್ಯ 1000 ಪಟ್ಟಷ್ಟು ಮಕ್ಕಳಿಗೂ ಗರ್ಭದಲ್ಲಿರುವ ಆ ಮಗುವಿಗೂ ಸಹ ಆ ಪುಣ್ಯ ಲಭಿಸುತ್ತೆ ಅಂತಂದು ಹೇಳುತ್ತೆ. ಏಕೆಂದರೆ ಆ ಗ್ರಹಣದ ವೈಬ್ರೇಷನ್ ಇಡೀ ಪ್ರಕೃತಿನಲ್ಲಿ ಅಷ್ಟು ಇರೋದ್ರಿಂದ ತಾವುಗಳು ಸಹ ಉತ್ತಮವಾದ ಗರ್ಭವನ್ನು ಪಡೆಯಬೇಕು. ಆ ಮಗು ಇಡೀ ದೇಶಕ್ಕೆ, ನಿಮ್ಮ ಮನೆಗೆ, ಇಡೀ ಸಮಾಜಕ್ಕೆ ಕೀರ್ತಿಯನ್ನು ತರಬೇಕು, ಪುಣ್ಯವಂತ ಮಗು ಬೇಕು ಅನ್ನೋ ಯಾವ ದಂಪತಿಗಳು, ಯಾಕಂತಂದರೆ ಆ ಮಗುವಿಗೋಸ್ಕರನೇ ಅನೇಕವಾದ ಶಾಸ್ತ್ರಗಳು ಸಹ ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸೋಣ. ಆದರೆ ಈ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಶುಚಿರ್ಭೂತರಾಗಿ ಆದಷ್ಟು ಸಹ ಭಗವಂತನ ಧ್ಯಾನದಲ್ಲಿ ಸಾಧ್ಯವಾದಷ್ಟು ಲಲಿತಾ ಸಹಸ್ರನಾಮಗಳನ್ನು ಪಾರಾಯಣವನ್ನು ಮಾಡೋದು, ವಿಷ್ಣು ಸಹಸ್ರನಾಮಗಳನ್ನು ಪಾರಾಯಣ ಮಾಡೋದು, ಶಿವ ಸಹಸ್ರನಾಮಗಳನ್ನು ಪಾರಾಯಣ ಮಾಡೋದು, ದಾನ ಧರ್ಮಾದಿಗಳನ್ನು ಈ ಸಮಯದಲ್ಲಿ ಮಾಡೋದರಿಂದ ವಿಶೇಷವಾದ ಪುಣ್ಯ ನಿಮಗೂ ಮತ್ತು ಹೊಟ್ಟೆಯಲ್ಲಿರುವ ಆ ಮಗುವಿಗೂ ಸಹ ದೊರಕುತ್ತೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಇನ್ನು ಈ ಗ್ರಹಣ ಯಾವ ಯಾವ ಸ್ಥಳಗಳಲ್ಲಿ ನಡೆಯುತ್ತೆ ಅನ್ನೋದಕ್ಕೆ ಬನ್ನಿ. ಪೂರ್ವ ಏಷ್ಯಾ, ಆಸ್ಟ್ರೇಲಿಯಾ, ಪೆಸಿಫಿಕ್ ಪ್ರದೇಶ, ಉತ್ತರ ಮತ್ತು ಮಧ್ಯ ಅಮೇರಿಕಾ ಮತ್ತು ಭಾರತವನ್ನು ಸೇರಿ ದಕ್ಷಿಣ ಏಷ್ಯಾ, ದಕ್ಷಿಣ ಮತ್ತು ಪೂರ್ವ ಏಷ್ಯಾಗಳನ್ನು ಸಹ ಯುರೋಪ್, ಆಫ್ರಿಕಾ, ಮಧ್ಯ ಪೂರ್ವದ ಬಹುಭಾಗಗಳು ಸಹ ಈ ಗ್ರಹಣಗಳು ನಡೀತಾ ಹೋಗುತ್ತೆ. ಇನ್ನು ಏಷ್ಯಾದಲ್ಲಿ, ಪೂರ್ವ ಏಷ್ಯಾದಲ್ಲಿ ಪೂರ್ಣ ಗ್ರಹಣ ನಡೀತಾ ಹೋಗುತ್ತೆ. ಅದರೊಳಗೆ ಯಾವ್ಯಾವ ಪ್ರದೇಶಗಳು ಅಂತಂದರೆ ಚೀನಾ, ಜಪಾನ್, ಉತ್ತರ ಮತ್ತು ದಕ್ಷಿಣ ಕೊರಿಯಾ, ತೈವಾನ್, ಮಂಗೋಲಿಯಾ. ದಕ್ಷಿಣ ಪೂರ್ವ ಏಷ್ಯಾ ಅಂತಂದರೆ ಇಂಡೋನೇಷ್ಯಾ, ಫಿಲಿಪೈನ್ಸ್, ಮಲೇಷಿಯಾ, ಸಿಂಗಾಪುರ್, ಥೈಲ್ಯಾಂಡ್, ವಿಯೆಟ್ನಾಂ, ಲಾವೋಸ್, ಕಾಂಬೋಡಿಯಾ, ಮ್ಯಾನ್ಮಾರ್. ಇನ್ನು ದಕ್ಷಿಣ ಏಷ್ಯಾದ ಭಾಗಗಳು ಅಂತಂದರೆ ಇಂಡಿಯಾ ಅಂದರೆ ನಮ್ಮ ಭಾರತ, ಉತ್ತರ ಮತ್ತು ಪೂರ್ವ ಭಾರತ ಅಂತಂದರೆ ಅಸ್ಸಾಂ, ಅರುಣಾಚಲ ಪ್ರದೇಶ್, ಮಣಿಪುರ್, ಮಿಜೋರಾಂ ಮತ್ತು ಬಹುಶಃ ಭಾರತದ ಎಲ್ಲ ಭಾಗಗಳು, ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನ, ಆಸ್ಟ್ರೇಲಿಯಾ ಮತ್ತು ಓಷಾನಿಯಾ ಪೂರ್ಣ ಗ್ರಹಣಗಳು ಸಹ ಅಲ್ಲಿ ಕಾಣ್ತಾ ಹೋಗುತ್ತವೆ. ಅದರೊಳಗೆ ಆಸ್ಟ್ರೇಲಿಯಾದಲ್ಲಿ ಎಲ್ಲ ರಾಜ್ಯಗಳು ಸಹ ಸೇರ್ತಾ ಹೋಗ್ತವೆ ಮತ್ತು ನ್ಯೂಜಿಲ್ಯಾಂಡ್, ಪೆಸಿಫಿಕ್ ದ್ವೀಪಗಳು ಪೂರ್ಣವಾಗಿ ಈ ಗ್ರಹಣ ಕಾಣಿಸ್ತಾ ಇದೆ. ಪಪುವಾ ನ್ಯೂಗಿನಿಯಾ, ಸೊಲಮಾನ್ ದ್ವೀಪಗಳು, ಫಿಜಿ, ಸಮೋವಾ, ಟೋಂಗಾ, ವನುವಾಟು, ಮೈಕ್ರೋನೇಷಿಯಾ, ಪಾಲಾವ್, ಕಿರ್ಬಟಿ. ಇನ್ನು ಉತ್ತರ ಅಮೇರಿಕದ ಪೂರ್ಣ ಗ್ರಹಣಗಳು ಅಮೆರಿಕಾ ಸಂಯುಕ್ತ ಸಂಸ್ಥಾನಗಳು ಅಂತಂದರೆ USA ಎಲ್ಲ ರಾಜ್ಯಗಳು, ಕೆನಡಾ, ಮೆಕ್ಸಿಕೋ, ಮಧ್ಯ ಅಮೇರಿಕಾ ಮತ್ತು ಕ್ಯಾರಿಬಿಯನ್ ಬಹುತೇಕ ಪೂರ್ಣ ಆಗ್ತವೆ. ಅಲ್ಲಿ ಗ್ವಾಟಿಮಾಲಾ, ಬೆಲೀಸ್, ಹೊಂಡುರಾಸ್, ಎಲ್ ಸಾಲ್ವಡಾರ್, ನಿಕಾರಾಗುವಾ, ಕೋಸ್ಟಾರಿಕಾ, ಪನಾಮಾ, ಕ್ಯಾರಿಬಿಯನ್ ದ್ವೀಪಗಳು, ಕ್ಯೂಬಾ, ಒಮೈಕಾ, ಹೈಟಿ, ಡೊಮಿನಿಕ್ ರಿಪಬ್ಲಿಕ್ನ ಎಲ್ಲ ಸಹ ದೇಶಗಳು ಸಹ ಕಾಣ್ತಾ ಬರ್ತವೆ. ಆ ಪ್ರದೇಶಗಳಲ್ಲೂ ಸಹ ಈ ಗ್ರಹಣ ಉಂಟಾಗ್ತಾ ಹೋಗುತ್ತೆ. ಯಾಕಪ್ಪ ಇಷ್ಟೆಲ್ಲ ನಿಮಗೆ ತಿಳಿಸಿದೆ ಅಂತಂದರೆ, ಕಾಲಜ್ಞಾನದ ಪ್ರಕಾರ ಯಾರು ಕಾಲಜ್ಞಾನಗಳನ್ನು ಅಧ್ಯಯನವನ್ನು ಮಾಡ್ತಾ ಇರ್ತೀರಾ ಮತ್ತು ಜ್ಯೋತಿಷ್ಯ ವಿದ್ಯಾರ್ಥಿಗಳಿರ್ತೀರ, ಜ್ಯೋತಿಷ್ಯವನ್ನು
ಅನುಭವವಾಗಿ ಅಂದರೆ ಪ್ರಾಕ್ಟಿಕಲ್ ರೀತಿಯಿಂದ ಅಧ್ಯಯನವನ್ನು ಯಾರು ಮಾಡ್ತಾ ಇರ್ತೀರ ಅಂಥವರೆಲ್ಲ ಸಹ ಇಂದಿನ ಈ ಗ್ರಹಣದಿಂದ ನೀವು ಮುಂದಿನ 6 ತಿಂಗಳು ಅಧ್ಯಯನವನ್ನು ಮಾಡ್ತಾ ಬನ್ನಿ. ಈ ಎಲ್ಲ ಪ್ರದೇಶಗಳಲ್ಲಿ ಯಾಕೆ ನಿಮಗೆ ಇಷ್ಟೊಂದು ಸೂಕ್ಷ್ಮವಾಗಿ ಇಷ್ಟೊಂದು ಸಮಯವನ್ನು ತೆಗೆದುಕೊಂಡು ಆ ಎಲ್ಲ ಪ್ರದೇಶಗಳನ್ನು ತಿಳಿಸಿದೆ ಅಂತಂದರೆ ಆ ಎಲ್ಲ ಪ್ರದೇಶಗಳಲ್ಲೂ ಸಹ ವಿಪರೀತವಾಗಿ ಪ್ರಾಕೃತಿಕ ವಿಕೋಪಗಳು ನಡೀತಾ ಬರ್ತವೆ. ಅನೇಕ ರೀತಿಯಿಂದ ಭೂಕಂಪನಗಳು, ಜ್ವಾಲಾಮುಖಿಗಳು, ಸುನಾಮಿ, ಚಂಡಮಾರುತ, ಭೀತಿಗಳು, ಭೂಕುಸಿತಗಳು, ಆ ರಾಷ್ಟ್ರದಲ್ಲಿ ಅನೇಕ ರೀತಿಯ ಹಿಂಸಾಚಾರ ಪ್ರವೃತ್ತಿಗಳು, ಆ ರಾಜ್ಯದ ನಾಯಕರುಗಳು ಇಲ್ಲ ರಾಷ್ಟ್ರ ನಾಯಕರುಗಳಾಗಿರಲಿ ಇಲ್ಲ ಅಲ್ಲಿನ ಪ್ರಧಾನಮಂತ್ರಿಗಳಿರಲಿ ಅಂದರೆ ರಾಜಕೀಯ ನೇತಾರರಿರಲಿ, ಅವರೆಲ್ಲರಿಗೂ ಸಹ ಪೆಟ್ಟು ಬೀಳ್ತಾ ಇರುತ್ತೆ. ಕೆಲವೊಬ್ಬರು ಅದೃಶ್ಯನೇ ಆಗಬಹುದು. ಏಕೆಂದರೆ ಹಿಂದೆನೂ ಸಹ ತಿಳಿಸಿದ್ವಿ, ಅದರಂತೆ ಎಲ್ಲವೂ ಸಹ ನಡೆದಿದೆ. ಇದನ್ನೂ ಸಹ ನೀವು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡಿದಾಗ ನಿಮಗೆ ಅದರ ಸತ್ಯ ತಿಳಿತಾ ಹೋಗುತ್ತೆ. ನೋಡಿ, ಎಷ್ಟೋ ಜನರ ನಾಯಕರ ದುರ್ಮರಣಗಳು ಉಂಟಾಗ್ತಾ ಹೋಗ್ತವೆ. ಇದು ಕೇತುಗ್ರಸ್ತ ಮೋಕ್ಷಕಾರಕನಾಗಿದ್ದಾನೆ. ಹೀಗಾಗಿ ಆದಷ್ಟೂ ಸಹ ಧರ್ಮ ಮಾರ್ಗದಲ್ಲಿ ನಡಿಬೇಕು. ಆದ್ದರಿಂದ ನಾವು ಸದಾ ಎಲ್ಲರ ಶಿಷ್ಯರಿಗೂ ಹೇಳ್ತಾ ಇರ್ತೀವಿ, ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಮಾಡಿ, ಭಗವಂತ ನಿಮಗೆ ಒಳಿತನ್ನೇ ಮಾಡ್ತಾನೆ ಅಂತಂದು ಈ ಮಹಾಮಂತ್ರವನ್ನು ಎಲ್ಲರಿಗೂ ಸಹ ತಿಳಿಸ್ತಾ ಇರ್ತೀವಿ. ಹಾಗೆ ಈ ರಾಷ್ಟ್ರದ ನಾಯಕರಿರಲಿ, ರಾಜ್ಯದ ನಾಯಕರಿರಲಿ, ಜನತೆಯ ಸೇವೆಯೇ ಜನಾರ್ದನ ಸೇವೆ ಅಂತಂದು ಯಾರು ತನ್ನ ಎಲ್ಲ ಅಹಂಕಾರವನ್ನು ಬಿಟ್ಟು ತಾನು ಕುಳಿತಿರುವ ಗದ್ದುಗೆ ಜನತೆ ನೀಡಿರುವ ಒಂದು ಭಿಕ್ಷೆ, ಈ ಗದ್ದುಗೆಯ ಮೇಲೆ ಕುಳಿತು ಆ ಜನಾರ್ದನನ ಸೇವೆಯನ್ನು ನನ್ನ ಪೂರ್ವ ಜನ್ಮದಿಂದ ಮಾಡುವಂತಹ ಸುಕೃತ ಭಾಗ್ಯ ಸಿಕ್ಕಿದೆ ಅಂತಂದು ಯಾವ ವ್ಯಕ್ತಿ ಆ ಗದ್ದುಗೆಯ ಮೇಲೆ ಕುಳಿತುಕೊಂಡು ಮನಸ್ಸಿನಿಂದ ಯೋಚನೆಯನ್ನು ಮಾಡ್ತಾನೋ ಅವನು ಪರಿಪೂರ್ಣವಾಗಿ ಭಗವಂತನಿಗೆ ಹತ್ತಿರ ಆಗ್ತಾನೆ. ಅಂಥವನಿಂದ ಅಲ್ಲಿನ ರಾಜ್ಯ ಸುಭಿಕ್ಷೆಯನ್ನು ಹೊಂದುತ್ತೆ. ಆ ರಾಜ್ಯದ ಜನತೆ ಆನಂದದಿಂದ, ಸುಖದಿಂದ, ಸಂತೋಷದಿಂದ ಜೀವನವನ್ನು ನಡೆಸ್ತಾ ಹೋಗ್ತಾರೆ. ಆ ರಾಜ್ಯದಲ್ಲಿ ಮಳೆ ಬೆಳೆಗಳು, ರೈತಾಪಿ ವರ್ಗದವರು ಸಹ ಅತ್ಯಂತ ಸಂತೋಷದಿಂದ ಜೀವನವನ್ನು ನಡೆಸ್ತಾ ಹೋಗ್ತಾರೆ. ಆದರೆ ತನ್ನ ಉಸಿರನ್ನೇ ಕೊಟ್ಟ ಭಗವಂತವನ್ನು ಅಂದರೆ ಆ ದೈವವನ್ನು ಯಾರು ಮರೆತು ನಾನೇ ದೈವ, ಯಾವ ದೈವನೂ ಸಹ ಇಲ್ಲ, ಎಲ್ಲದು ನಶ್ವರ ಅಂತಂದೇಳಿ ಯಾವ ಮನುಷ್ಯ ಅಂತಹ ಗದ್ದುಗೆಯ ಮೇಲೆ ಕುಳಿತು ತನ್ನ ಕಾರ್ಯವನ್ನು ಮಾಡ್ತಾನೋ ಅಂತಹ ವ್ಯಕ್ತಿ ತಾನೂ ಸಹ ದುರ್ಗತಿಗೆ ಹೋಗುವುದರ ಜೊತೆಯಲ್ಲಿ ತನ್ನ ಪ್ರಜೆಗಳನ್ನೂ ಸಹ ದುಸ್ಥಿತಿಗೆ ಕರೆದುಕೊಂಡು ಹೋಗ್ತಾನೆ. ಏಕೆಂದರೆ ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ಈ ಉಸಿರನ್ನು ತಂದುಕೊಡಲು ಆಗಲ್ಲ. ಅದು ಆ ಪ್ರಕೃತಿನಲ್ಲಿರುವ ಆ ಚೈತನ್ಯ ಶಕ್ತಿಯೇ ಮಾಡಬೇಕು. ಅನಂತ ಕೋಟಿ ಹೆಸರುಗಳಿಂದ ಕರೆಸ್ಕೊಳ್ತಾ ಇರುವ ಆ ಚೈತನ್ಯದ ಅನುಗ್ರಹ ನಮಗೆ ಬೇಕು. ನಾವು ಚಂದ್ರಗ್ರಹಕ್ಕೆ ಹೋಗಿರ್ಬೋದು, ಮಂಗಳ ಗ್ರಹಕ್ಕೆ ಹೋಗಿರ್ಬೋದು, ನಾವು ಖುಷಿಯನ್ನು ಪಡ್ಬೋದು ಆ ಗ್ರಹಕ್ಕೆ ಹೋದಿವಿ ಅಂತಂದು. ಆದರೆ ಆ ಚಂದ್ರನನ್ನು ನೋಡಲಿಕ್ಕೆ ಆಗಿಲ್ಲ. ಆದರೆ ನಮ್ಮ ಸನಾತನ ಪರಂಪರೆಯ ಋಷಿಗಳು ಈಗ ನಾವು ಚಂದ್ರಗ್ರಹಕ್ಕೆ ಹೋಗ್ತಾ ಇದ್ದೀವಿ. ಆದರೆ ನೀವೆಲ್ಲರೂ ಸಹ ನಮ್ಮಲ್ಲಿರುವ ಭಾರತದಲ್ಲಿರುವ ಅನೇಕ ಪುರಾತನವಾದ ದೇವಸ್ಥಾನಗಳನ್ನು ನೋಡಿದಾಗ ನಿಮಗೇ ತಿಳಿಯುತ್ತೆ ನಮ್ಮ ಭಾರತದ ವಿಜ್ಞಾನ ಎಷ್ಟು ಮುಂದುವರೆದಿತ್ತು ಅಂತಂದೇಳಿ. ಏಕೆಂದರೆ ಯಾರು ಅತ್ಯುತ್ತಮವಾಗಿ ವೈಜ್ಞಾನಿಕವನ್ನು ಅಧ್ಯಯನ ಮಾಡ್ತಾ ಇರ್ತೀರ ಖಂಡಿತ ಅವರು ಇದನ್ನು ಇಷ್ಟಪಡ್ತಾರೆ.
ವೈಜ್ಞಾನಿಕದ ಜೊತೆಯಲ್ಲಿ ದೈವತೆಯ ಆರಾಧನೆಯನ್ನು ಸಹ ಮಾಡಿ ಇಡೀ ಲೋಕಕ್ಕೆ ಒಳಿತನ್ನೇ ಅವರು ಬಯಸ್ತಾ ಹೋಗ್ತಾರೆ. ತಾವು ಮಾಡುವ ಎಲ್ಲ ವಿಜ್ಞಾನ ಕಾರ್ಯದಲ್ಲೂ ಸಹ ಆ ಭಗವಂತನ ಅನುಗ್ರಹವನ್ನು ಎಲ್ಲರೂ ಸಹ ಬೇಡ್ತಾ ಹೋಗ್ತಾರೆ. ಆ ದೈವ ಶಕ್ತಿಯ ಅನುಗ್ರಹದಿಂದ ತನ್ನ ಕಾರ್ಯದಲ್ಲಿ ಆ ವಿಜ್ಞಾನಿಗಳು ಸಹ ಯಶಸ್ವಿಯಾಗಿದ್ದಾರೆ. ತಾವೆಲ್ಲರೂ ಸಹ ನೋಡಬಹುದು, ಯಾವ ಯಾವ ವಿಜ್ಞಾನಿಗಳು ಪ್ರಸಿದ್ಧಿಯನ್ನು ಪಡೆದಿದ್ದಾರೋ ಅವರ ಹಿಂದೆ ಆ ದೈವಿಕತೆಯ ಶಕ್ತಿ ಇದ್ದೇ ಇರುತ್ತೆ. ಅದು ಅನಂತ ಕೋಟಿ ಹೆಸರುಗಳಿಂದ ಇರಬಹುದು, ಆದರೆ ಆ ಚೈತನ್ಯ ಮಾತ್ರ ಒಂದೇ ಆಗಿರುತ್ತೆ. ಈ ಮಂಗಳವಾರನೇ ಈ ಗ್ರಸ್ತೋದಯ ಚಂದ್ರಗ್ರಹಣ ನಡೀತಾ ಇರೋದ್ರಿಂದ ಯಾವ ರೀತಿಯಿಂದ ಜಾಗತಿಕವಾಗಿ ತನ್ನ ಪ್ರಭಾವವನ್ನು ಬೀರಬಹುದು ಅಂತಂದರೆ, ವಿಶೇಷವಾಗಿ ಮಂಗಳವಾರ, ಅದರೊಳಗೂ ಕರ್ಕಲಗ್ನ ಸಿಂಹರಾಶಿಯಲ್ಲಿ ನಡೀತಾರಿಂದ ಜಾಗತಿಕವಾಗಿ ಯುದ್ಧ ಭೀತಿಯನ್ನು ಸೂಚನೆಯನ್ನು ಮಾಡ್ತಾ ಹೋಗುತ್ತೆ. ಏಕೆಂದರೆ ಹಿಂದೆ ಸಹ ತಿಳಿಸಿದ್ವಿ, ಅಮೇರಿಕ ಮತ್ತು ಇರಾನ್ ನಡುವೆ ತೀವ್ರವಾದ ಯುದ್ಧದ ಭೀತಿ ಪ್ರಾರಂಭವಾಗ್ತಾ ಹೋಗುತ್ತೆ. ಅದರೊಳಗೂ ಈ ಗ್ರಹಣ ಕಳೆದ ಮೇಲೆ ಅಂತೂ ಇನ್ನೂ ಸಹ ಉಲ್ಬಣಗೊಳ್ಳುವಂತಹ ಸ್ಥಿತಿಯೂ ಸಹ ಜಾಸ್ತಿ ಆಗಬಹುದು. ಆದರೆ ಶ್ರೀಪೀಠದಲ್ಲಿ ಕುಳಿತು ಆ ಜಗನ್ಮಾತೆಯನ್ನು ನೀವೆಲ್ಲರೂ ಸಹ ಪ್ರಾರ್ಥನೆಯನ್ನು ಮಾಡೋಣ. ಏಕೆಂದರೆ ಎಲ್ಲರೂ ಸಹ ಮಾನವರೇ, ಎಲ್ಲರಿಗೂ ಸಹ ಆ ಪ್ರೀತಿಯನ್ನು ನೀಡಲಿ ಅನ್ನೋದನ್ನು ಆ ಜಗನ್ಮಾತೆ ಎಲ್ಲರಿಗೂ ಶಾಂತಿಯನ್ನು ಜಗತ್ತಿನಲ್ಲಿ ಸ್ಥಾಪನೆಯಾಗಲಿ ಅಂತಂದು ಸಹ ಈ ಗ್ರಹಣದಲ್ಲಿ ನೀವೆಲ್ಲರೂ ಸಹ ಪ್ರಾರ್ಥಿಸೋಣ. ಈ ಯುದ್ಧ ಭೀತಿಗಳು ಉಂಟಾಗ್ತಾ ಹೋಗ್ತವೆ ಮತ್ತು ರಾಜಕೀಯ ನಾಯಕರುಗಳ ಕಣ್ಮರೆಗಳು ಉಂಟಾಗ್ತಾ ಹೋಗ್ತವೆ. ಅನೇಕ ರಾಷ್ಟ್ರದ ನಾಯಕರುಗಳು ಇರಬಹುದು. ಏಕೆಂದರೆ ನಾವು ಈಗ ಯಾವ ರಾಷ್ಟ್ರಗಳನ್ನು ತಿಳಿಸಿದ್ದೀವಿ, ಆ ರಾಷ್ಟ್ರದ ನಾಯಕರುಗಳು ಸಹ ಅತ್ಯಂತ ಜಾಗರೂಕತೆಯನ್ನು ವಹಿಸಬೇಕು. ಇನ್ನು ಬರೋ 6 ತಿಂಗಳು ಇದರ ಪ್ರಭಾವ ಇದ್ದೇ ಇರುತ್ತೆ. ಆದ್ದರಿಂದ ಆದಷ್ಟು ಜಾಗರೂಕತೆಯನ್ನು ವಹಿಸಬೇಕು. ಅಲ್ಲಿನ ರಾಷ್ಟ್ರದ ನಾಯಕರುಗಳು ಸಹ ಖಂಡಿತ ಯಾರ್ಯಾರು ಆಯಾ ದೇಶಗಳಿದ್ದೀರಾ, ಖಂಡಿತ ಶಿಷ್ಯಂದಿರು ಆಯಾ ರಾಷ್ಟ್ರದ ನಾಯಕರುಗಳಿಗೆ ಸಂದೇಶವನ್ನು ಮುಟ್ಟಿಸಿ. ಏಕೆಂದರೆ ಪ್ರತಿಯೊಂದು ಜೀವಕ್ಕೂ ಅದರದೇ ಆದ ಬಾಂಧವ್ಯ ಇರುತ್ತೆ, ಮೌಲ್ಯ ಇರುತ್ತೆ. ಅದನ್ನೇ ನಂಬಿಕೊಂಡಿರುವ ಅನೇಕ ಪುಟ್ಟ ಪುಟ್ಟ ಜೀವಗಳಿರ್ತವೆ. ಆದ್ದರಿಂದ ಆದಷ್ಟು ಸಹ ಸಂದೇಶವನ್ನು ಪ್ರತಿಯೊಬ್ಬರೂ ಸಹ ಮುಟ್ಟಿಸಿ ಅದಕ್ಕೆ ಬೇಕಾದ ಸೂಕ್ತ ಪರಿಹಾರಗಳನ್ನು ಮಾಡಿಕೊಳ್ಳಿ. ಆ ಜಗನ್ಮಾತೆ ಇಷ್ಟಕಾಮೇಶ್ವರಿಯ ಅನುಗ್ರಹಕ್ಕೆ ಸಕಲರು ಪ್ರಾರ್ಥರಾಗಿ ಅಂತಂದು ಸಹ ಕೇಳ್ತಾ, ಯಾಕಪ್ಪ ಅಂತಂದರೆ ಮೊನ್ನೆ ಎಲ್ಲ ಶಿಷ್ಯಂದಿರು ನೀವು ನೋಡಿರ್ಬೋದು, ಕಾಲಜ್ಞಾನದಲ್ಲಿ ನಿಮಗೆ ತಿಳಿಸಿದ್ವಿ. ಸಿ ಮತ್ತು ಕೆ ಇಂದ ಪ್ರಾರಂಭವಾಗುವಂತಹ ಸಂಘ ಸಂಸ್ಥೆಗಳಿರಲಿ, ಉದ್ಯಮಗಳಿರಲಿ, ಬೃಹತ್ ಕಂಪನಿಗಳಿರಲಿ ಮತ್ತು ಸಿ ಮತ್ತು ಕೆ ಇಂದ ಪ್ರಾರಂಭವಾಗುವಂತಹ ನಾಮಾಂಕಿತರುಗಳು ಸಹ ಅತ್ಯಂತ ಜಾಗರೂಕತೆಯನ್ನು ವಹಿಸಬೇಕು ಅಂತಂದೇಳಿ ನೋಡಿ. ಕಾನ್ಫಿಡೆಂಟ್ ಗ್ರೂಪು, ಅದರೊಳಗೂ ಸಹ ಸಿ ಜಯರಾಯ್ ತುಂಬ ಪರಿಶ್ರಮವನ್ನು ಪಟ್ಟು ಅಂತಹ ಸಂಸ್ಥೆಯನ್ನು ಕಟ್ಟಿದರು. ಅದಾದ ನಂತರ ಅನೇಕವು ನಡೀತು. ನಂತರ ಮಂಡ್ಯದಲ್ಲಿ ಸಹ ಅಲ್ಲಿ ಕೀರ್ತಿ ಕೆಮಿಕಲ್ನಲ್ಲೂ ಸಹ ಅದೇ ಸ್ಫೋಟ ಆಯಿತು. ಮತ್ತು ಅದನ್ನು ಬಿಟ್ಟು ಪಾಪ ಮೊನ್ನೆ ಶಿಷ್ಯಂದರಿಗೆ ಹೇಳಿದರು, ಗುರುಗಳೇ ಅದನ್ನು ತಿಳಿಸ್ಬೇಕು ಅಂತಂದು ಅವರ ಫ್ರೆಂಡಿಂದಂತೆ ಒಂದು ಚಿಕ್ಕಪೇಟೆನಲ್ಲಿ, ಅದು ಕೆ ಇಂದನೇ ಸ್ಟಾರ್ಟ್ ಆಗುತ್ತೆ, ಅದು ಒಂದು ಆ ಫ್ಯಾಕ್ಟ್ರಿಗೂ ಸಹ ಅಗ್ನಿ, ಚಿಕ್ಕಪೇಟೆನಲ್ಲಿ ಕೈಲಾಸ್ ಕಲೆಕ್ಷನ್ ಅಂತಂದೇಳಿ ಪಾಪ ಅವರ ಮಿತ್ರರು ಸಹ ಶ್ರೀಪೀಠಕ್ಕೆ ಧಾವಿಸಿದಾಗ ಇದನ್ನು ಕೇಳಿ ಪಾಪ ಹೌದು ಗುರುಗಳೇ ನಮ್ಮ ಮಿತ್ರರಿಗೂ ಸಹ ತಿಳಿಸ್ತೀನಿ ಅಂತಂದು ಅವರೂ ಸಹ ಹೇಳಿದರು. ಆದರೆ ಎಂತಹ ದುರ್ಗತಿ ಹೊರತು ಅವರು ತಿಳಿಸೋದ್ರೊಳಗೇ ಅಲ್ಲಿ ಅಗ್ನಿ ಅವರ ಅಂಗಡಿಗೆ ಸಹಿತನು. ಪಾಪ ಅವರು ಎಷ್ಟು ಕಷ್ಟಪಟ್ಟು ಆ ಸರಕುಗಳನ್ನು ತಂದಿರ್ತಾರೆ. ತುಂಬ ನಷ್ಟ ಉಂಟಾದಾಗ
ಅವ್ರಿಗೂ ಸಹ ನೋವಾಗುತ್ತಲ್ಲ. ಹೀಗಾಗಿ ಪ್ರತಿಯೊಂದು ಆತ್ಮದಲ್ಲೂ ಆ ಪರಮಾತ್ಮ ಇರ್ತಾನೆ. ಹೀಗಾಗಿ ಪ್ರತಿಯೊಂದು ಜೀವಿಗಳಲ್ಲೂ ಸಹ ಅವನಿದ್ದಾಗ ಅವನನ್ನು ಖುಷಿಪಡಿಸಿದಾಗ ಆ ಭಗವಂತನಿಗೆ ಪ್ರೀತಿ ಆಗ್ತೀವಿ. ಆದ್ದರಿಂದ ಒಂದು ಒಳ್ಳೆಯ ಕಾರ್ಯವನ್ನು ನಾವು ಮಾಡೋಣ. ಏಕೆಂದರೆ ಒಂದು ಸಂದೇಶವನ್ನು ತಿಳಿಸಿ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಮಾಡೋದರಿಂದ ಆ ಪ್ರಕೃತಿನಲ್ಲಿ ವಿಶೇಷವಾದ ಪುಣ್ಯ ನಮಗೆ ಲಭಿಸ್ತಾ ಹೋಗುತ್ತೆ. ಬರುವ ಅಪಾಯಗಳಿಂದ ನಾವುಗಳು ಪಾರಾಗಬಹುದು. ಏಕೆಂದರೆ ಕಾಲಜ್ಞಾನದಲ್ಲಿ ಈಗ ತಿಳಿಸ್ತಾ ಇರೋದು, ಹಿಂದೆಯೂ ಸಹ ನೀವು ಕೆಲವೊಂದು ಶಿಷ್ಯಂದಿರು ಗಮನಿಸಿರಬಹುದು, ಇರಾನ್ ಅಧ್ಯಕ್ಷರಾದ ಖಮೇನಿ ಅವರು ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದು ಹಿಂದೆಂದೂ ಸಹ ತಿಳಿಸ್ತಾ ಇದ್ದೀವಿ. ಆದರೆ ಈ ಗ್ರಹಣದ ಪ್ರಭಾವ ಹೇಗಿದೆ ಅಂತಂದರೆ ತುಂಬ ಭೀಕರವಾಗಿರೋದ್ರಿಂದ ಅವರು ಇನ್ನೂ ಸಹ ಜಾಗರೂಕತೆಯನ್ನು ಹೊಂದಬೇಕು. ಏಕೆಂತಂದರೆ ಅಷ್ಟು ಭೀಕರತೆಯ ಪ್ರಭಾವ ಉಂಟಾಗಬಹುದು. ಅವರ ಮೇಲೆ ಅನೇಕ ರೀತಿಯಿಂದ ಷಡ್ಯಂತ್ರದಿಂದ ಅವರ ಜೀವಕ್ಕೆ ಸಹ ಕುತ್ತನ್ನು ತರಬಹುದು ಅಂತಂದು ಕಾಲಜ್ಞಾನದಲ್ಲಿ ಗ್ರಹಗತಿಗಳ ಆಧಾರದಿಂದ ಸಹ ತಿಳಿಸ್ತಾ ಇರೋದು. ಏಕೆಂತಂದರೆ ಕರ್ಕ ಲಗ್ನ ಸಿಂಹರಾಶಿ ಒಳಗೆ ನಡೀತಾ ಇದೆ. ನಂತರ ಕುಂಭದಲ್ಲಿ ರಾಹು ರವಿಯ ಸಂಯೋಗ ಮತ್ತು ಮಂಗಳನ ಸಂಯೋಗ ಇರೋದ್ರಿಂದ ಆದಷ್ಟು ಅಲ್ಲಿನ ಅಧ್ಯಕ್ಷರು ಸಹ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕಂದರೆ ತಮ್ಮ ಜೀವಕ್ಕೆ ಮತ್ತು ನಿಮ್ಮ ರಾಷ್ಟ್ರಕ್ಕೆ ಅನೇಕ ರೀತಿಯಿಂದ ಕುತ್ತನ್ನು ತರಬೇಕು ಅಂತಂದು ಅನೇಕ ರಾಷ್ಟ್ರಗಳು ಸಹ ಅವಣಿಸ್ತಾ ಇದ್ದಾವೆ. ಆದ್ದರಿಂದ ಕಾಲಜ್ಞಾನದಲ್ಲಿ ತಿಳಿಸಿದ್ದು ಆದಷ್ಟು ಪ್ರತಿಯೊಬ್ಬರೂ ಸಹ ಜಾಗರೂಕತೆಯನ್ನು ಹೊಂದಬೇಕು. ಏಕೆಂತಂದರೆ ನಮ್ಮ ಸನಾತನ ಧರ್ಮ ಒಂದು ಹೇಳುತ್ತೆ, ಇಡೀ ಮಾನವರೇ ಒಂದು ಜಾತಿ. ಏಕೆಂದರೆ ಪ್ರತಿಯೊಬ್ಬರೂ ಸಹ ಮಾನವರೇ. ಇವೆಲ್ಲವನ್ನ ಮನುಷ್ಯ ಮಾಡಿಕೊಂಡಿದ್ದಾನೆ. ಆದರೆ ಭಗವಂತನ ದೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಸಹ ಅವನು ಅವರ ಭಗವಂತನ ಮಕ್ಕಳು. ಹೀಗಾಗಿ ಎಲ್ಲ ಮಕ್ಕಳಿಗೂ ಸಹ ಆ ಭಗವಂತ ಒಂದೇ ರೀತಿಯಿಂದಲೇ ಅನುಗ್ರಹವನ್ನು ಮಾಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ ಪ್ರತಿಯೊಂದು ಜೀವಿಗಳು ಸಹ ಧರ್ಮ ಎಲ್ಲದಕ್ಕಿಂತ ಮೀರಿದ್ದು ಮಾನವೀಯತೆ, ಮನುಷ್ಯತ್ವ, ಪ್ರೀತಿ, ಶಾಂತಿ, ದಯೆ, ಕರುಣೆ ಇವುಗಳನ್ನೇ ಸಹ ಎಲ್ಲ ಆದಿಮೂಲ ಪುರುಷರು ಸಹ ಧರ್ಮೋದ್ಧಾರಕ್ಕಾಗಿ ಬಂದು ಪ್ರತಿಯೊಂದು ಧರ್ಮದಲ್ಲೂ ಸಹ ತಿಳಿಸಿರೋದು. ದಯವಿಲ್ಲದ ಧರ್ಮ ಯಾವುದಯ್ಯ ಅಂತಂದೇಳಿ ನೋಡಿ ಬಸವಾದಿ ಶರಣರೂ ಸಹ ತಿಳಿಸಿದರು. ಹೀಗಾಗಿ ಪ್ರೀತಿ, ಕರುಣೆ, ಶಾಂತಿ, ಸಹನೆ, ತಾಳ್ಮೆ ಇವೆಲ್ಲವೂ ಸಹ ಇದ್ದಾಗ ಅದು ಒಂದು ಧರ್ಮ ಆಗ್ತಾ ಹೋಗುತ್ತೆ. ಆದ್ದರಿಂದ ಮನುಷ್ಯರಲ್ಲಿ ಮೊದಲು ಮಾನವೀಯತೆಯನ್ನು ಬೆಳೆಸಿಕೊಳ್ಳೋಣ, ಮನುಷ್ಯತ್ವಗಳನ್ನು ಬೆಳೆಸಿಕೊಳ್ಳೋಣ, ಪ್ರೀತಿಯನ್ನು ಹಂಚೋಣ. ಇಡೀ ಜಗತ್ತಿಗೆ ಪ್ರೀತಿಯನ್ನು ಹಂಚಿದಾಗ ಆ ಪ್ರೀತಿನೇ ನಿಮ್ಮನ್ನು ಕಾಯ್ತಾ ಬರುತ್ತೆ ಅನ್ನೋದನ್ನು ತಿಳಿಸ್ತಾ, ಹೀಗಾಗಿ ನಂತರ ವಿಶೇಷವಾಗಿ ಅಮೇರಿಕದ ಅಧ್ಯಕ್ಷರು ಸಹ ತುಂಬ ಎಚ್ಚರಿಕೆಯನ್ನು ಇರಬೇಕಾಗತ್ತೆ. ಯಾಕಂದರೆ ಹಿಂದೆನೂ ಸಹ ನಿಮಗೆ ತಿಳಿಸಿದ್ವಿ ಕಾಲಜ್ಞಾನದಲ್ಲಿ, ಆದಷ್ಟು ನಿಮ್ಮ ರಕ್ಷಣಾ ವಲಯವನ್ನು ಹೆಚ್ಚು ಮಾಡಿಕೊಳ್ಳಿ ಅಂತಂದು. ಮೊನ್ನೆ ಒಂದು ಮಾಧ್ಯಮದಲ್ಲಿ ನಮ್ಮ ಶಿಷ್ಯರು ಒಂದು ನ್ಯೂಸನ್ನು ಕಳಿಸಿದಾಗ ನೋಡಿದ್ವಿ. ಯಾವುದೋ ಒಂದು ರೆಸ್ಟೋರೆಂಟ್ನಲ್ಲಿ ಪಾಪ ಡೊನಾಲ್ಡ್ ಟ್ರಂಪ್ನವರ ಮೇಲೇ ಸಹ ಯಾರೋ ಗನ್ನನ್ನು ಯಾವುದೋ ರೆಸ್ಟೋರೆಂಟ್ನಲ್ಲಿ ಇದಾಯಿತು, ನಂತರ ಅದು ಪಾರಾದರು ಅಂತಂದು ಸಹ ಓದಿದ್ವಿ. ನೋಡಿ, ಕಾಲಜ್ಞಾನ ಅನ್ನೋದು ಪ್ರತಿಯೊಂದು ಸಹ ಬರುವ ಅಪಾಯಗಳನ್ನು ಎಚ್ಚರಿಸ್ತಾ ಹೋಗುತ್ತೆ. ಬುದ್ಧಿವಂತನಾದನು ಕಾಲಜ್ಞಾನವನ್ನು ಅರಿತು ಅದರಿಂದ ಪಾರಾಗ್ತಾ ಹೋಗ್ತಾನೆ. ಆದ್ದರಿಂದ ಇನ್ನೂ ನಿಮಗೆ ಕಂಟಕಗಳು ಹೆಚ್ಚಾಗಿರುವುದರಿಂದ ಅಮೇರಿಕದ ಅಧ್ಯಕ್ಷರು ಶ್ರೀಯುತ ಡೊನಾಲ್ಡ್ ಟ್ರಂಪ್ ಅವರು ಸಹ ಆದಷ್ಟು ಜಾಗರೂಕತೆಯನ್ನು ವಹಿಸಿ ಮತ್ತು ಆರೋಗ್ಯದ ಮೇಲೂ ಸಹ ತಾವು ಕಾಳಜಿಯನ್ನು ವಹಿಸಬೇಕು. ಏಕೆಂದರೆ ಗ್ರಹಗತಿಗಳು ಸಹ ತಿಳಿಸ್ತಾರಿಂದ ತಾವುಗಳು ಆರೋಗ್ಯದ ಬಗ್ಗೆಯೂ ಸಹ ಕಾಳಜಿಯನ್ನು ವಹಿಸಿ, ಅದರೊಳಗೂ ಹೊಟ್ಟೆಯ ಮತ್ತು
ಕರುಳಿನ ಸಂಬಂಧಿಕಕ್ಕೆ ಮತ್ತು ಅನೇಕ ರಕ್ತಕ್ಕೆ ಸಂಬಂಧಪಟ್ಟ ಅರ್ಬುದ ರೋಗ ಅಂತಂದೇಳಿ ನಮ್ಮ ತಾಳೆಗರಿನಲ್ಲಿ ತೋರಿಸ್ತಾರಿಂದ ಅರ್ಬುದ ಅಂತಂದರೆ ಈ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರಬಹುದು ಅಂತಂದು ಸಹ ತಿಳಿಸ್ತಾರಿಂದ ಆದಷ್ಟು ಶ್ರೀಯುತ ಡೊನಾಲ್ಡ್ ಟ್ರಂಪ್ ಅವರು ಸಹ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಏಕೆಂತಂದರೆ ನಿಮ್ಮ ದೇಶಕ್ಕೆ ಅದೆಷ್ಟೋ ಸೇವೆಯನ್ನು ಮಾಡ್ತಾ ಇದ್ದೀರಾ, ದೇಶವನ್ನು ಉನ್ನತೀಕರಿಸಬೇಕು ಅಂತಂದು ಅಷ್ಟು ಹರಸಾಹಸವನ್ನು ಮಾಡ್ತಾ ಇರೋದ್ರಿಂದ ಅಲ್ಲಿನ ದೇಶದ ಪ್ರಜೆಗಳಾದರೂ ಸಹ ನಿಮ್ಮ ದೇಶದ ಅಧ್ಯಕ್ಷರಿಗೆ ತಿಳಿಸಿ, ನಿಮ್ಮ ದೇಶದ ಅಧ್ಯಕ್ಷರದ ಆರೋಗ್ಯದ ಬಗ್ಗೆ ತಾವುಗಳಾದರೂ ಸಹ ಜಾಗರೂಕತೆಯನ್ನು ವಹಿಸಿ ಅವರ ಸೇವೆಯನ್ನು ಪಡೆಯೋರಂತಾಗಿ ಅಂತಂದೂ ಸಹ ತಿಳಿಸ್ತಾ ಇದ್ದೀವಿ. ನಂತರ ಸೌದಿ ಅರೇಬಿಯಾ, ದುಬೈ ಈ ಕಡೆನೂ ಸಹ ವರುಣದೇವನ ಅನುಗ್ರಹದಿಂದ ಸಹ ಅನೇಕ ರೀತಿಯಿಂದ ಮಳೆಯಿಂದ ಅನಾಹುತಗಳು ಆಗಬಹುದು ಅಂತಂದೂ ಸಹ ಈ ಚಂದ್ರಗ್ರಹಣದ ಪ್ರಭಾವ ತೋರಿಸ್ತಾರಿಂದ ಅಲ್ಲಿಯವರು ಸಹ ಅನೇಕ ರೀತಿಯಿಂದ ಎಚ್ಚರಿಕೆಯನ್ನು ವಹಿಸಿ ಮತ್ತು ಅಮೇರಿಕಾದು ಮತ್ತು ರಷ್ಯಾ ಇರಲಿ ಮತ್ತು ಏಷ್ಯಾ ಖಂಡ ಆಸ್ಟ್ರೇಲಿಯಾದಲ್ಲೂ ಸಹ ಅನೇಕ ರೀತಿಯಿಂದ ಹಿಮಪಾತಗಳು ಉಂಟಾಗುವುದು ಮತ್ತು ಮೇಘಸ್ಫೋಟಗಳು ಮತ್ತು ವಿಪರೀತ ಚಳಿಯಿಂದ ಅನೇಕರಿಗೆ ಜೀವಕ್ಕೆ ಹಾನಿಗಳು ಉಂಟಾಗುವಂತಹ ಸ್ಥಿತಿಗಳು ನಿರ್ಮಾಣ ಆಗಬಹುದು ಮತ್ತು ವಿಷಾನಿಲ ಸೋರಿಕೆಗಳು, ಬಾಯ್ಲರ್ ಸ್ಫೋಟಗಳು. ಯಾಕಂದರೆ ಇಡೀ ವಿಶೇಷವಾಗಿ ಮಂಗಳವಾರ ನಡೀತಾ ಇರೋದ್ರಿಂದ ಯಾರು ಕಾಲಜ್ಞಾನವನ್ನು ಅಧ್ಯಯನ ಮತ್ತು ಜ್ಯೋತಿಷದ ಅಧ್ಯಯನವನ್ನು ಮಾಡ್ತಾ ಇರ್ತೀರ ಪ್ರತಿಯೊಬ್ಬರೂ ಸಹ ಗಮನಿಸ್ತಾ ಹೋಗಿ ಇಲ್ಲಿನಿಂದನೇ ಹೊರತಿ ಅನೇಕ ದೊಡ್ಡ ದೊಡ್ಡ ಅಗ್ನಿ ಅನಾಹುತಗಳು ಪ್ರಾರಂಭ ಆಗ್ತಾ ಹೋಗ್ತವೆ. ಯಾಕಂದರೆ ಇಂದಿನ ಸೂರ್ಯಗ್ರಹಣದಿಂದನೇ ಸಹ ತಿಳಿಸಿದ್ವಿ ನಿಮಗೆ, ಈ ಸೂರ್ಯಗ್ರಹಣ ಮತ್ತು ಈ ಚಂದ್ರಗ್ರಹಣದಿಂದ ಅನೇಕ ರೀತಿಯಿಂದ ದೊಡ್ಡ ದೊಡ್ಡ ಅಗ್ನಿ ಅನಾಹುತಗಳು, ಬಾಯ್ಲರ್ ಸ್ಫೋಟಗಳು, ವಾಹನಗಳಿಗೆ ಬೆಂಕಿಗಳು, ಇಂತಹ ನೋಡಿ ಎಷ್ಟೋ ನೋಡ್ತಾ ಇದ್ದೀರಾ. ಬಸ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ, ಗೂಡ್ಸ್ ವಾಹನದಲ್ಲಿ ಬೆಂಕಿ, ಕಾರ್ನಲ್ಲಿ ಬೆಂಕಿ, ವೆಹಿಕಲ್ಗಳಲ್ಲಿ ಬೆಂಕಿ, ಸ್ಕೂಟಿ, ಬೈಕು ಎಲ್ಲದರೊಳಗೂ ಸಹ ಬೆಂಕಿ. ಅಂದರೆ ಅಗ್ನಿ ಮಂಗಳನ ಕೋಪಕ್ಕೆ ಗುರಿಯಾಗ್ತಾ ಹೋಗ್ತೀರಾ. ಆದಷ್ಟು ಸಹ ನಿಮಗೆ ತಿಳಿಸಿದ್ವಿ, ಕಾಲಭೈರವನ ಮತ್ತು ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿ ಅಂತಂದು. ಹಿಂದಿನ ಕಾಲದಿಂದಲೂ ಸಹ ಅನೇಕ ಆಚರಣೆಗಳನ್ನು ಅನೇಕ ಋಷಿಮುನಿಗಳು ಮಾಡಿ ಬರುವ ಅಪಾಯಗಳಿಂದ ಪಾರಾಗಿ ಉನ್ನತವಾಗಿ ಸಂತೋಷವನ್ನು ಅನುಭವಿಸ್ತಾ ಇದ್ದರು. ಮತ್ತು ಮೀನುಗಾರಿಕೆಯನ್ನು ಮಾಡ್ತಾ ಇರುವ ಅನೇಕರಿಗೆ ಇದರಿಂದ ಲಾಭಗಳು ಉಂಟಾಗ್ತಾ ಬರ್ತವೆ. ಯಾರು ಮೀನುಗಾರಿಕೆಯ ಉದ್ದಿಮೆಗಳನ್ನು ಮಾಡ್ತಾ ಇರ್ತೀರಾ ಮತ್ತು ಮೀನುಗಾರರಿಗೆ ಇದರಿಂದ ಅನೇಕ ಲಾಭವನ್ನು ಪಡಿತಾ ಬರ್ತೀರಾ. ಮತ್ತು ಬೃಹತ್ ವಿಮಾನಗಳ ಅಪಘಾತಗಳು ಮತ್ತು ರೈಲಿನ ಅಪಘಾತಗಳು ಸಹ ಉಂಟಾಗ್ತಾ ಬರ್ತವೆ. ಮತ್ತು ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳ ದುರ್ಮರಣಗಳು ಸಹ ಉಂಟಾಗ್ತಾ ಬರುತ್ತೆ. ಆದಷ್ಟು ಸಹ ಯಾರು ಮುಖ್ಯಮಂತ್ರಿ ಪದವಿ ಅಂತಂದಿರ್ತೀರ ಅವರೆಲ್ಲರೂ ಸಹ ಆದಷ್ಟು ಜಾಗರೂಕತೆಯನ್ನು ವಹಿಸಿ ತಾವುಗಳು ಪ್ರಯಾಣ ಮಾಡುವಂತಹ ರಥಗಳ ಬಗ್ಗೆ, ಅದು ಭೂಮಿಯ ಮೇಲಿರಲಿ ಆಕಾಶದ ಮೇಲಿರಲಿ, ಅದನ್ನು ಹೊರಡುವುದಕ್ಕಿಂತ ಮುಂಚೆ ತುಂಬ ಸುರಕ್ಷತೆಯನ್ನು ಗಮನಿಸಿ. ಆ ಸುರಕ್ಷತೆಯ ಏಕೆಂದರೆ ಮಾನವನ ಪ್ರಯತ್ನದ ಜೊತೆಯಲ್ಲಿ ದೈವದ ಅನುಕೂಲವೂ ಸಹ ಬೇಕು. ಅದಕ್ಕೋಸ್ಕರನೇ ಸಹ ಪ್ರತಿಯೊಬ್ಬರೂ ಸಹ ನೀವು ದೈವವನ್ನು ನಂಬಲಿಲ್ಲ ಅಂದರೂ ಪರವಾಗಿಲ್ಲ, ಪ್ರಕೃತಿನಾದರೂ ನಂಬ್ತಿರಲ್ಲ, ಆ ಪ್ರಕೃತಿನಲ್ಲಿ ವಿಶೇಷವಾದ ಒಂದು ಚೈತನ್ಯ ಇರುತ್ತಲ್ಲ, ಆ ಚೈತನ್ಯಕ್ಕಾದ್ರೂ ಶರಣಾಗಿ, ಆ ಚೈತನ್ಯಕ್ಕೋಸ್ಕರನಾದರೂ ನಾವು ಒಳ್ಳೆಯದನ್ನು ಮಾಡ್ತಾ ಬರಬೇಕಂತೆ. ಆದ್ದರಿಂದ ಬರುವ ಅಪಾಯಗಳಿಂದ ನಾವುಗಳು ಪಾರಾಗಬಹುದು. ನಂತರ ಚಿಕ್ಕಮಗಳೂರು, ಚಾರ್ಮಡಿ ಘಾಟು, ಆಗುಂಬೆ ಘಾಟ್ ಮತ್ತು ಅನೇಕ ಕಡೆಯಲ್ಲಿರುವ ಬಂಡೀಪುರದ ಅರಣ್ಯ ಇರಬಹುದು ಮತ್ತು ಇಂತಹ ಇದರೊಳಗೆ ಮುಂಬರುವ 6 ತಿಂಗಳಲ್ಲಿ ವಿಶೇಷವಾದ ಕಾಡ್ಗಿಚ್ಚಿನ ಪ್ರಭಾವ ಉಂಟಾಗ್ತಾ ಬರುತ್ತೆ. ಏಕೆಂದರೆ ಅಲ್ಲಿನ ಅಕ್ಷಾಂಶ ರೇಖಾಂಶಗಳನ್ನು ನೋಡಿದಾಗ ಹಾದು ಹೋಗಿರುವ ರೇಖೆಗಳ ಮೇಲೆ ಅಲ್ಲಿ ಕಾಡ್ಗಿಚ್ಚಿನ
ಪ್ರಭಾವ ಕಾಣ್ತಾ ಇರೋದ್ರಿಂದ ಮತ್ತು ಅದು ಬೆಂಗಳೂರಿನಲ್ಲೂ ಸಹ ಹೋಗಿರೋದ್ರಿಂದ ಬೆಂಗಳೂರಿನಲ್ಲೂ ಸಹ ಅನೇಕ ಬೆಂಕಿಯ ಅನಾಹುತಗಳು, ಬಾಯ್ಲರ್ ಸ್ಫೋಟಗಳು ಮತ್ತು ಪಟಾಕಿ ಸ್ಫೋಟಕದಂತಹ ಮತ್ತು ವಿಷಾನಿಲ ಸ್ಫೋಟಕಗಳು ಮತ್ತು ಆದಷ್ಟು ಸಹ ಅನೇಕ ಬಾಂಬ್ನಂತಹ ಹೆದರಿಕೆಯನ್ನು ಉಂಟಾಗ್ತವೆ ಮತ್ತು ಸ್ಫೋಟಗಳು ಸಹ ಉಂಟಾಗಬಹುದು. ಆದಷ್ಟು ಬೆಂಗಳೂರಿನ ರಕ್ಷಣಾ ವಲಯದವರು ಸಹ ತುಂಬ ಎಚ್ಚರಿಕೆಯಿಂದ ಇರುವುದು ಒಳಿತು. ಯಾವುದೇ ಅಂಗಡಿ ಇರಲಿ, ಒಂದು ಸಂಘ ಸಂಸ್ಥೆಗಳಿರಲಿ ಮತ್ತು ಸಂಸ್ಥೆಗಳಿರಲಿ ಸಹ ಅವರೂ ಸಹ ಬೆಂಗಳೂರಿನಲ್ಲಿರುವ ಅವರು ತುಂಬ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಇನ್ನು ಬೆಂಗಳೂರು, ಮಂಗಳೂರು, ಉಡುಪಿ, ಬೆಳಗಾಂ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಕರ್ನಾಟಕದ ಗಡಿ ಭಾಗಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ರಕ್ಷಣಾ ವಲಯದವರು ತುಂಬ ಜಾಗರೂಕತೆಯನ್ನು ವಹಿಸಬೇಕು. ಏಕೆಂದರೆ ಮಂಗಳವಾರದ ಈ ಚಂದ್ರಗ್ರಹಣದ ಪ್ರಭಾವದಿಂದ ಅನೇಕ ಈ ಉಗ್ರಗಾಮಿಗಳಿಂದ ತೊಂದರೆಗಳು ಉಂಟಾಗಬಹುದು, ದೇಶದ್ರೋಹ ಕೃತ್ಯಗಳು ನಡೆಯಬಹುದು. ಆದಷ್ಟು ಸಹ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಕೋಮು ಗಲಭೆಗಳು ಸಹ ನಡೆಯುವಂತಹ ಅನೇಕ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಏಕೆಂದರೆ ಹಿಂದೆಯೂ ಸಹ ನಾವು ತಿಳಿಸಿದ್ವಿ, ತಾವುಗಳು ನೋಡ್ಬೋದು. ಧಾರ್ಮಿಕ ವಲಯದಲ್ಲಿರೋರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದು. ಅದರಂತೆ ತಾವುಗಳು ಉದಾಹರಣೆಗೆ ನೋಡಿ, ಮೊನ್ನೆ ಬಾಗಲಕೋಟೆಯಲ್ಲೂ ಸಹ ಉಂಟಾಯಿತು. ಆದಷ್ಟು ಸಹ ಜಾಗರೂಕತೆಯನ್ನು ವಹಿಸಿ. ಏಕೆಂತಂದರೆ ಪ್ರತಿಯೊಬ್ಬರೂ ಸಹ ಮನುಷ್ಯರೇ, ಎಲ್ಲರೂ ಭಗವಂತನಿಗೆ ಪ್ರೀತಿ ಪಾತ್ರರಾದವರು. ಆದಷ್ಟು ಸಹ ಅವರೂ ಸಹ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಮತ್ತು ಪಾಕಿಸ್ತಾನದಲ್ಲಿ ಹಣದುಬ್ಬರದ ಏರಿಕೆ ಉಂಟಾಗಬಹುದು. ಇದರಿಂದ ದುಸ್ಥಿತಿಯತ್ತ ಪಾಕಿಸ್ತಾನ ಮುಂದುವರಿತಾ ಹೋಗುತ್ತೆ. ಅಂದರೆ ಹಣಕಾಸಿನಲ್ಲಿ ಹಿನ್ನಡೆಯನ್ನು ಉಂಟಾಗ್ತಾ ಹೋಗುತ್ತೆ. ಇದರಿಂದ ಜನಜೀವನ ಅಸ್ತವ್ಯಸ್ತ ಉಂಟಾಗಬಹುದು ಈ ಗ್ರಹಣದಿಂದ. ಮತ್ತು ಪಾಕಿಸ್ತಾನ ಇಬ್ಬಾಗದತ್ತನೂ ಸಹ ನಡೆಯಬಹುದು. ಇಂತಹ ಬಲೂಚಿಸ್ತಾನ ಇರಲಿ ಮತ್ತು ಎಲ್ಲದೂ ಇಬ್ಬಾಗವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ. ನೇಪಾಳದಲ್ಲಿ ರಾಜಕೀಯದಲ್ಲಿ ಕೋಲಾಹಲಗಳು ಉಂಟಾಗಬಹುದು. ಆದಷ್ಟು ನೇಪಾಳ ಮತ್ತು ಚೀನಾದವರು ಸಹ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ನೇಪಾಳದವರು ಅದರೊಳಗೂ ಭೂಕಂಪ, ಭೂಕುಸಿತಗಳು ಮತ್ತು ರಾಜಕೀಯದಲ್ಲಿ ಮತ್ತು ಅನೇಕ ಧಾರ್ಮಿಕ ಇದರೊಳಗೆ ಅನೇಕ ಗೊಂದಲಗಳಿಂದ ವಿಧ್ವಂಸಕ ಕೃತ್ಯಗಳು, ಹಿಂಸಾಚಾರ ಕೃತ್ಯಗಳು ಸಹ ನಡೀತಾ ಹೋಗ್ತವೆ. ಅಂತೂ ರಷ್ಯಾದ ಅಧ್ಯಕ್ಷರು ಸಹ ಎಚ್ಚರಿಕೆಯನ್ನು ವಹಿಸಬೇಕು. ಪ್ರಾಣಕ್ಕೆ ಕಂಟಕಗಳು ಎದುರಾಗ್ತಾ ಇದ್ದಾವೆ. ಇನ್ನು ಚೀನಾ, ತೈವಾನ್ ನಡುವೆ ಯುದ್ಧ ಭೀತಿಗಳು, ಇಸ್ರೇಲ್, ಇರಾನ್ ಮತ್ತು ಅಮೇರಿಕಾದ ನಡುವೆ ಯುದ್ಧ ಭೀತಿಗಳು ಮತ್ತು ರಷ್ಯಾ ಮತ್ತು ಉಕ್ರೇನ್ದು ಯುದ್ಧ ಭೀತಿಗಳು, ಆಫ್ರಿಕಾದಲ್ಲೂ ಸಹ ಯುದ್ಧ ಭೀತಿಗಳ ನಡುವೆ ಸ್ಟಾರ್ಟ್ ಆಗ್ತಾ ಬರುತ್ತೆ. ಮತ್ತು ಟರ್ಕಿಸ್ನ ಯುದ್ಧಗಳು, ಕಾಂಬೋಡಿಯಾ ಮತ್ತು ಥಾಯ್ಲ್ಯಾಂಡ್ ನಡುವೆ ಯುದ್ಧಗಳು, ಲ್ಯಾಟಿನ್ ಅಮೇರಿಕದ ಯುದ್ಧಗಳು ಸಹ ನಡೀತಾ ಬರ್ತವೆ. ಮತ್ತು ನಮ್ಮ ಭಾರತದ ದೆಹಲಿಯಲ್ಲಿ ಅನೇಕ ರೀತಿಯಿಂದ ಸ್ಫೋಟಗಳು ಉಂಟಾಗಬಹುದು. ಇಂತಹ ಅನೇಕ ಉಗ್ರ ಕೃತ್ಯದಿಂದ ಆದಷ್ಟು ಸಹ ಅವರೂ ಸಹ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಮತ್ತು ಕೋಮು ಗಲಭೆಗಳು ಸಹ ನಡೆಯುವಂಥದ್ದು. ಆದ್ದರಿಂದ ನಮ್ಮ ಕರ್ನಾಟಕ ಇರಲಿ, ತೆಲಂಗಾಣ, ಉತ್ತರ ಪ್ರದೇಶ, ಗುಜರಾತ್, ದೆಹಲಿ, ಕೇರಳ, ತಮಿಳುನಾಡು, ತೆಲಂಗಾಣ, ಬಿಹಾರ್, ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲೂ ಸಹ ಎಚ್ಚರಿಕೆಯನ್ನು ವಹಿಸಬೇಕು. ಗುಜರಾತ್ನಲ್ಲಿ ಪ್ರಕೃತಿಯಿಂದ ವಿಕೋಪಗಳು ಸಹ ನಡೆಯುವಂಥ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಮತ್ತು ರಾಜಸ್ಥಾನದಲ್ಲೂ ಸಹ ಹಿಂಸಾತ್ಮಕ ಮತ್ತು ಕಾರ್ಯಗಳು ನಡೆಯುವಂಥದ್ದು ಮತ್ತು ಪ್ರಕೃತಿ ವಿಕೋಪಗಳು ಸಹ ಗುಜರಾತ್ ಮತ್ತು ರಾಜಸ್ಥಾನಗಳನ್ನು ಸಹ ತೋರಿಸ್ತಾರಿಂದ ಆದಷ್ಟು ಸಹ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಈ ಮಂಗಳವಾರದ ಈ ಕೇತುಗ್ರಸ್ತ ಚಂದ್ರಗ್ರಹಣದಿಂದ ವಿಶೇಷವಾಗಿ ಅಕ್ಷಾಂಶ ಮತ್ತು ರೇಖಾಂಶದ ಪ್ರಕಾರ ಬರ್ತಾ ಇರುವ ಅಸ್ಸಾಮಿನ ಎಲೆಕ್ಷನ್ನ ಕಾಲಜ್ಞಾನವನ್ನು ನೋಡಿದಾಗ ಅಸ್ಸಾಂನಲ್ಲಿ ವಿಶೇಷವಾಗಿ ಕಾಲಜ್ಞಾನದ ಮತ್ತು ಗ್ರಹಗತಿಗಳ ಆಧಾರದಿಂದ
NDA ಪಕ್ಷಕ್ಕೆ ಉತ್ತಮವಾದ ಫಲಿತಾಂಶ ಬರುವಂತಹ ಅನೇಕ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಅಲ್ಲಿ ಕಮಲ ಉದಯಿಸುತ್ತೆ ಅಂತಂದು ಕಾಲಜ್ಞಾನ ತಿಳಿಸ್ತಾ ಇದೆ. ಅಂದರೆ ಅಸ್ಸಾಂನಲ್ಲಿ ಮತ್ತೆ ಕಮಲದ ರಾಜಕಾರಣ ಮತ್ತೆ ಬರುತ್ತೆ ಅಂತಂದೂ ಸಹ ತಿಳಿಸ್ತಾ ಇದ್ದೀವಿ. ಮತ್ತು ಇದೇ ರೀತಿಯಿಂದ ಪುದುಚೇರಿಯಲ್ಲೂ ಸಹ ಕಮಲದ ಮತ್ತು NDA ಪಕ್ಷದ ಬಹುಮತದೊಂದಿಗೆ ಬರುವಂತಹ ಸಾಧ್ಯತೆಗಳನ್ನು ಸಹ ತೋರಿಸ್ತಾ ಇದೆ. ಆದಷ್ಟು ಸಹ ಅಸ್ಸಾಮಿನ ಎಲ್ಲ ಕಾರ್ಯಕರ್ತರುಗಳು ಸಹ BJPಯ ಕಾರ್ಯಕರ್ತರುಗಳು ಸದಾ ಜನತೆಯ ಸೇವೆಯನ್ನು ಜನಾರ್ದನ ಸೇವೆಯಂತಂದು ನೀವು ಮಾಡ್ತಾ ಬಂದರೆ ಆ ಜನಾರ್ದನನ ಅನುಗ್ರಹಕ್ಕೆ ನೀವುಗಳು ಅಸ್ಸಾಮಿನ ಜನತೆ ಪಾತ್ರರಾಗ್ತೀರಾ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಈ ಕೇತುಗ್ರಸ್ತ ಚಂದ್ರಗ್ರಹಣ ಅಂದರೆ ಮೋಕ್ಷಕಾರಕನಾಗಿ ನಮ್ಮ ಮನಸ್ಸನ್ನು ಆಧ್ಯಾತ್ಮಿಕದತ್ತ ಕರೆದೊಯ್ಯುತ್ತಿರುವ ಈ ಕೇತುಗ್ರಸ್ತ ಚಂದ್ರಗ್ರಹಣ ಈ 12 ರಾಶಿಯವರಿಗೆ ಯಾವ ರೀತಿಯಿಂದ ಅವರವರ ಮನಸ್ಸುಗಳನ್ನು ಯಾವ ರೀತಿಗೆ ಕರೆದುಕೊಂಡು ಹೋಗ್ತಾನೆ ಮತ್ತು ಆ ದೋಷಗಳಿಗೆ ಸುಲಭ ಪರಿಹಾರವನ್ನು ಯಾವ ರೀತಿಯಿಂದ ನಾವು ಮಾಡಿಕೊಳ್ಳಬಹುದು, ಬನ್ನಿ ಎಲ್ಲವನ್ನ ತಿಳಿದುಕೊಳ್ಳೋಣ. ಏಕೆಂದರೆ ಈ ಗ್ರಹಣ ವಿಶೇಷವಾಗಿ ಪೂರ್ವ ಫಾಲ್ಗುಣಿಯ ನಕ್ಷತ್ರ ಅಂದರೆ ಪುಬ್ಬಾ ನಕ್ಷತ್ರದಲ್ಲಿ ಸಿಂಹರಾಶಿಯಲ್ಲಿ ನಡೀತಾರಿಂದ ಆದಷ್ಟು ಸಹ ಪುಬ್ಬಾ ನಕ್ಷತ್ರದಲ್ಲಿರುವವರು ಮತ್ತು ಸಿಂಹರಾಶಿಯವರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಬರುವ 6 ತಿಂಗಳೂ ಸಹ ಸಿಂಹರಾಶಿಯವರು ಪ್ರತಿಯೊಂದು ಕಾರ್ಯದಲ್ಲೂ ಸಹ ಜಾಗರೂಕತೆಯನ್ನು ವಹಿಸಬೇಕು. ಕರ್ಕರಾಶಿ ಯಾಕಂದರೆ ಕರ್ಕ ಲಗ್ನದಲ್ಲೂ ನಡೀತಾರಿಂದ ಅವರೂ ಸಹ ಜಾಗರೂಕತೆಯನ್ನು ವಹಿಸಿ. ಯಾಕಂತಂದರೆ ಯಾರು ಜ್ಯೋತಿಷ್ಯವನ್ನು ಅಧ್ಯಯನ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ನೋಡ್ತಾ ಬನ್ನಿ ಈ ಸಿಂಹರಾಶಿ ಮತ್ತು ಈ ಕರ್ಕರಾಶಿಯವರಿಗೆ ಬರುವ 6 ತಿಂಗಳು ಯಾವ ರೀತಿಯಿಂದ ಅನೇಕ ಏರಿಳಿತಗಳು ಉಂಟಾಗ್ತವೆ. ಆದರೆ ಗುರು ವಾಕ್ಯವನ್ನು ಯಾರು ನಂಬಿ ನಡೀತೀರಾ ಖಂಡಿತ ಅದರಿಂದ ಪರಿಹಾರನೂ ಉಂಟಾಗುತ್ತೆ ಅಂತಂದೂ ಸಹ ನಿಮಗೆ ಆಶೀರ್ವಾದವನ್ನು ಮಾಡ್ತೀವಿ. ಏಕೆಂತಂದರೆ ಹರ ಮುನಿದರು ಗುರು ಕಾಯುವ ಅಂತಂದು ಹೇಳ್ತಾರೆ. ಅದು ನಮ್ಮ ಅನುಭವಕ್ಕೆ ಬಂದ ಮಾತು. ಏಕೆಂತಂದರೆ ಇಲ್ಲಿಯವರೆಗೂ ಸಹ ಅನೇಕ ಸಾಡೆ ಸಾತೆ ಇರಲಿ, ಅಷ್ಟಮ ಶನಿಗಳಿರಲಿ, ಎಂತಹ ದುರ್ದೋಷಗಳಿದ್ರೂ ಸಹ ಆ ಜಗನ್ಮಾತೆ ಇಷ್ಟಕಾಮೇಶ್ವರಿ ಮತ್ತು ಗುರು ವಾಕ್ಯದಂತೆ ಯಾರು ನಡೆದಿದ್ದಾರೆ ಅವರು ಇಂದಿನ ತುಂಬ ದೊಡ್ಡ ದೊಡ್ಡ ಉದ್ದಿಮೆಯಲ್ಲಿದ್ದಾರೆ, ಸಮಾಜಕ್ಕೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಹರ ಮುನಿದರು ಗುರು ಕಾಯುವ ಅಂತಂದು ಸಕಲ ಧರ್ಮಗಳು ಸಕಲ ಶಾಸ್ತ್ರಗಳೇ ಸಹ ತಿಳಿಸ್ತಾರಿಂದ ಸುಲಭ ಪರಿಹಾರವನ್ನೂ ಸಹ ನಿಮಗೆ ತಿಳಿಸಿದ್ದೀವಿ. ಭಯಪಡಬೇಕಾಗಿಲ್ಲ. ಸದಾ ಗುರುವಿನ ಸ್ಮರಣೆ ಗುರುವಾಕ್ಯವನ್ನು ನಂಬಿ ನಡೆದರೆ ನಿಮ್ಮ ಜೀವನದಲ್ಲಿ ಪ್ರಗತಿ, ಯಶಸ್ಸು, ಸಂತೋಷ ಎಲ್ಲವೂ ಸಾಧ್ಯ ಅಂತಂದು ಸಹ ತಿಳಿಸುತ್ತಾ ಬನ್ನಿ 12 ರಾಶಿಗೆ ಯಾವ ರೀತಿಯಿಂದ ಅನುಗ್ರಹವನ್ನು ಕೊಡ್ತಾ ಇದ್ದೇನೆ ಅನ್ನೋದನ್ನು ತಿಳಿಯೋಣ. ಮೇಷರಾಶಿ. ಈ ಚಂದ್ರಗ್ರಹಣ ಮೇಷರಾಶಿಯವರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂತಂದರೆ ಗ್ರಹಣದ ಫಲಾಫಲಗಳನ್ನು ನೋಡಿದಾಗ ಅನೇಕ ರೀತಿಯಿಂದ ವಿನಾಶ ಅಂತಂದು ಸಹ ಬರ್ತಾ ಹೋಗುತ್ತೆ. ಅಂತಂದರೆ ವಿನಾಶಕಾಲಿ ವಿಪರೀತ ಬುದ್ಧಿ ಎಂದಂಗೆ ಆದಷ್ಟು ಸಹ ತಾವುಗಳು ಯಾವುದೇ ಒಂದು ಯೋಚನೆಯನ್ನು ಮಾಡಲಿ, ಏನೇ ಒಂದಿರಲಿ, ಮೇಷರಾಶಿಯವರು ಆದಷ್ಟು ಗುರುವಿನ ಸಲಹೆಗಳನ್ನು ತೆಗೆದುಕೊಂಡು ಅದರಂತೆ ಮುಂದುವರೆದರೆ ಬರುವ ಅಪಾಯಗಳಿಂದ ಪಾರಾಗಬಹುದು. ಆದಷ್ಟು ಮೇಷರಾಶಿಯವರು ತುಂಬ ಜಾಗರೂಕತೆಯನ್ನು ವಹಿಸೋದು ಸೂಕ್ತ. ಏಕೆಂದರೆ ಈ ಗ್ರಹಣದ ಫಲ ಹೇಳ್ತಾ ಇರೋದು ಮೇಷರಾಶಿಯವರಿಗೆ ಅಷ್ಟೊಂದು ಸರಿಯಿಲ್ಲ, ವಿನಾಶ ಅಂತಂದು ಬರ್ತಾ ಇದೆ. ಇನ್ನು ವೃಷಭ ರಾಶಿಯವರಿಗೆ ಈ ಚಂದ್ರಗ್ರಹಣದಿಂದ ಸಂತೋಷ ಪ್ರಾಪ್ತಿ ಲಾಭದಾಯಕವಾಗಿದೆ. ಹಾಗಂತ ಅಂದು ಅವರು ಅಧರ್ಮವನ್ನು ಮಾಡಿದರೆ ಭಗವಂತನೇ ನಿಮ್ಮನ್ನು ಶಿಕ್ಷಿಸುತ್ತಾನೆ ಅನ್ನೋದನ್ನೂ ಸಹ ಮರಿಬಾರದು.
ಏಕೆಂದರೆ ನನಗೆ ಈ ಗ್ರಹಣದಿಂದ ಸಂತೋಷ ಇದೆ, ಜಯ ಇದೆ ಅಂತಂದೇಳಿ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆಯನ್ನು ಮಾಡೋದು, ಅಧರ್ಮ ರೀತಿಯಿಂದ ನಡೆಯೋದು ಸಹ ಸರಿಯಲ್ಲ. ಏಕೆಂದರೆ ಎಲ್ಲ ರಾಶಿಯವರೂ ಸಹ ಅವನ ಮಕ್ಕಳೇ. ಹಾಗಾಗಿ ಸದಾ ನಾವು ಪುಣ್ಯ ಕಾರ್ಯಕ್ಕೆ ಭಾಜನರಾಗಬೇಕು, ಪುಣ್ಯ ಕಾರ್ಯಗಳನ್ನೇ ಮಾಡ್ತಾ ಹೋಗಬೇಕು. ಈ ಗ್ರಹಣದಿಂದ ವೃಷಭ ರಾಶಿಗೆ ಒಳ್ಳೆಯದೇ ಉಂಟಾಗ್ತಾ ಇದೆ. ಆದಷ್ಟೂ ಸಹ ಈ ಒಳಿತಿನ ಸಮಯದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡೋದು, ಗುರುಗಳ ಸೇವೆಯನ್ನು ಮಾಡೋದರಿಂದ ಇನ್ನೂ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಮಿಥುನ ರಾಶಿಯವರಿಗೆ ಈ ಚಂದ್ರಗ್ರಹಣದಿಂದ ಲಾಭಗಳು ಸಹ ಉಂಟಾಗ್ತಾ ಬರುತ್ತೆ. ಅನೇಕ ರೀತಿಯಿಂದ ಲಾಭಗಳನ್ನು ಗಳಿಸ್ತಾ ಹೋಗ್ತೀರಾ ಅನ್ನೋದನ್ನು ಸಹ ತಿಳಿಸುತ್ತಾ, ಆದಷ್ಟು ಸಹ ಆರೋಗ್ಯದಲ್ಲಿ ಮಿಥುನ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕು. ಆದಷ್ಟು ಸಹ ಗುರುವಾಕ್ಯದಂತೆ ನಡೆದು ದುರ್ಗಾ ಯಾಗಗಳನ್ನು ಗುರುವಿನ ಸಮ್ಮುಖದಲ್ಲಿ ಮಾಡೋದು ಸೂಕ್ತ. ಏಕಂತಂದರೆ ಅಂಥದೇ ಲಗ್ನ ಇರಲಿ, ಯಾವುದೇ ಜನ್ಮ ಸಮಯದ ಎಂಥದೇ ದೋಷ ಇದ್ರೂ ಗುರು ಸಮ್ಮುಖದಲ್ಲಿ ಆ ಯಾಗವನ್ನು ಮಾಡೋದರಿಂದ ವಿಶೇಷ ಫಲಪ್ರಾಪ್ತಿ ಉಂಟಾಗುತ್ತೆ. ಈ ಕರ್ಕಾಟಕ ರಾಶಿಯವರಿಗೆ ಚಂದ್ರಗ್ರಹಣದಿಂದ, ಏಕಂತಂದರೆ ಕರ್ಕ ಲಗ್ನದಲ್ಲಿ ಈ ಗ್ರಹಣ ನಡೀತಾರಿಂದ ಅಧಿಕ ವ್ಯಯ ಅಂತಂದು ಹೇಳುತ್ತೆ. ಅಂದರೆ ತುಂಬ ಖರ್ಚುಗಳು ಉಂಟಾಗ್ತಾ ಹೋಗ್ತವೆ. ಆದಷ್ಟು ನಷ್ಟಗಳನ್ನು ಅನುಭವಿಸ್ತಾ ಹೋಗಬೇಕು ಅಂತಂದು ಹೇಳುತ್ತೆ. ಆದಷ್ಟು ಸಹ ಈ ಕರ್ಕ ಲಗ್ನ ಇರಲಿ, ಕರ್ಕ ರಾಶಿಯವರಲ್ಲಿ ವಿಶೇಷವಾಗಿ ಗುರುವಿನ ಸಾನ್ನಿಧ್ಯದಲ್ಲಿ ದಕ್ಷಿಣಾಮೂರ್ತಿ ಯಾಗಗಳನ್ನು ಮಾಡೋದರಿಂದ ಬರುವ ಅಪಾಯಗಳಿಂದ ಪಾರಾಗ್ತಾ ಹೋಗ್ತೀರಾ. ಮತ್ತು ಮೇಷರಾಶಿಯವರಿಗೆ ನಾವು ತಿಳಿಸಿದ್ವಿ ವಿನಾಶ ಅಂತಂದೇಳಿ. ಅದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಗುರುವಿನ ಸಾನ್ನಿಧ್ಯದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಬೇಕು ಅಂತಂದು ಸಹ ತಿಳಿಸ್ತಾ ಹೋಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಗುರುವಿನ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಪವಮಾನ ಹೋಮವನ್ನು ಮಾಡೋದು ಸೂಕ್ತ, ಗುರು ಸೇವೆಯನ್ನು ಮಾಡೋದು ಸೂಕ್ತ ಅಂತಂದು ಸಹ ತಿಳಿಸ್ತಾ ಹೋಗುತ್ತೆ. ಸಿಂಹರಾಶಿಯವರು ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ನಿಮ್ಮ ಆರೋಗ್ಯದ ಕಡೆ ತುಂಬ ಜಾಗರೂಕತೆಯನ್ನು ವಹಿಸಿ. ಏಕೆಂತಂದರೆ ಸಿಂಹರಾಶಿಯನ್ನು ನೋಡಿದಾಗ ತುಂಬ 99% ತುಂಬ ಆರೋಗ್ಯದ ಮೇಲೆ ಈ ಗ್ರಹಣ ಮಾನಸಿಕವಾಗಿ ಪರಿಣಾಮ ಬೀರೋದ್ರಿಂದ ಹೊರಗಿಂತಗಿಂತನೂ ಜಾಸ್ತಿ ಅಂದರೆ ಆರೋಗ್ಯದ ಮೇಲೆ ತುಂಬ ಪರಿಣಾಮವನ್ನು ಕೊಡ್ತಾ ಇರೋದ್ರಿಂದ ಗುರುವಿನ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ರಾಜಶ್ಯಾಮಲ ಯಾಗಗಳನ್ನು ಮಾಡುವುದರಿಂದ, ಗುರುವಿನ ಸಾನ್ನಿಧ್ಯದಲ್ಲಿ ರಾಜಶ್ಯಾಮಲ ಯಾಗವನ್ನು ಮಾಡುವುದರಿಂದ ಬರುವ ಅಪಾಯಗಳಿಂದ ಪಾರಾಗಬಹುದು. ಕನ್ಯಾ ರಾಶಿಯವರಿಗೆ ಧನಹಾನಿಗಳು, ಮಾನಹಾನಿಗಳು ಅಂತಂದೂ ಸಹ ಬರ್ತಾ ಇದೆ ಈ ಗ್ರಹಣದಿಂದ. ಆದಷ್ಟು ಸಹ ಕನ್ಯಾ ರಾಶಿಯವರು ಸಹ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಇಷ್ಟಕಾಮೇಶ್ವರಿಯ ಜಪಗಳನ್ನು ಎಲ್ಲ ರಾಶಿಯವರು ಸಹ ತಪ್ಪದಲ್ಲೇ ಪ್ರತಿದಿನ ಮಾಡುವುದರಿಂದ ಬರುವ ಅಪಾಯಗಳಿಂದ ಪಾರಾಗಬಹುದು. ಈ ಕನ್ಯಾ ರಾಶಿಯವರು ವಿಶೇಷವಾಗಿ ಪ್ರತಿದಿನ ಸಹ ಇಷ್ಟಕಾಮೇಶ್ವರಿಯ ಧ್ಯಾನವನ್ನು ಮಾಡೋದು ಮತ್ತು ಗುರುವಿನ ಸಾನ್ನಿಧ್ಯದಲ್ಲಿ ರುದ್ರಹೋಮವನ್ನು ಮಾಡೋದರಿಂದ ಬರುವ ಇಂತಹ ಧನಹಾನಿ ಮಾನಹಾನಿಗಳಿಂದ ಈ ಕನ್ಯಾ ರಾಶಿಯವರು ಪಾರಾಗಬಹುದಾಗಿದೆ. ತುಲಾರಾಶಿಯವರಿಗೆ ಈ ಚಂದ್ರಗ್ರಹಣದ ಪ್ರಭಾವದಿಂದ ಧನಲಾಭಗಳು ಉಂಟಾಗ್ತಾ ಬರುತ್ತೆ. ಆದರೆ ಆರೋಗ್ಯದ ಮೇಲೆ ಕಾಳಜಿಯನ್ನು ವಹಿಸಬೇಕು. ಮತ್ತು ತುಲಾರಾಶಿಯವರಿಗೆ ಗೃಹ ನಿರ್ಮಾಣ ಯೋಗಗಳು ಸಹ ಪ್ರಾರಂಭ ಆಗುತ್ತೆ ಅಂತಂದೂ ಸಹ ತಿಳಿಸ್ತಾ ಇದೆ. ಆದಷ್ಟೂ ಸಹ ತುಲಾರಾಶಿಯವರು ಸಹ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಮುಂದೆ ಧನಲಾಭ, ಗೃಹ ನಿರ್ಮಾಣ ಕಾರ್ಯಗಳೂ ಸಹ ನಡೀತಾ ಇರೋದ್ರಿಂದ ಮುಂಬರುವ ಎಲ್ಲ ಆರೋಗ್ಯದ ದೃಷ್ಟಿಯಿಂದ ಗುರುವಿನ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ದುರ್ಗಾ
ಯಾಗಗಳನ್ನು ಮಾಡುವುದರಿಂದ ವಿಶೇಷ ಪುಣ್ಯ ಫಲಪ್ರಾಪ್ತಿಯನ್ನು ಪಡಿತಾ ಬರ್ತೀರಾ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಚಂದ್ರಗ್ರಹಣದ ಪ್ರಭಾವದಿಂದ ಅನೇಕ ನೋವುಗಳನ್ನು ಉಂಟು ಮಾಡುವಂತಹ ಅನೇಕ ಸಾಧ್ಯತೆಗಳನ್ನು ಜಾಸ್ತಿ ಆಗಿದೆ. ಆದಷ್ಟು ಸಹ ವೃಶ್ಚಿಕ ರಾಶಿಯವರು ತುಂಬ ಜಾಗರೂಕತೆಯನ್ನು ವಹಿಸುವುದು ಸೂಕ್ತ. ಗುರುವಿನ ಮಾರ್ಗದರ್ಶನದಲ್ಲಿ ಇಷ್ಟಕಾಮೇಶ್ವರಿಯ ಜಪ ಧ್ಯಾನಗಳನ್ನು ಮಾಡುವುದು ಮತ್ತು ಲಲಿತಾ ಯಾಗಗಳನ್ನು ಮಾಡೋದರಿಂದ ಬರುವ ಎಲ್ಲ ಅಪಾಯಗಳಿಂದ ವೃಶ್ಚಿಕ ರಾಶಿಯವರು ಪಾರಾಗಬಹುದು ಅಂತಂದೂ ಸಹ ತಿಳಿಸ್ತಾ ಇದ್ದೀವಿ. ಆದಷ್ಟು ಸಹ ವೃಶ್ಚಿಕ ರಾಶಿಯವರು ಗುರುವಿನ ಮಾರ್ಗದರ್ಶನದಂತೆ ನಡೆದರೆ ಬರುವ ಎಲ್ಲ ಅಪಾಯಗಳಿಂದ ಪಾರಾಗಿ ಸದಾ ಮಹಾಲಕ್ಷ್ಮಿ ಅನುಗ್ರಹ ಉಂಟಾಗುತ್ತೆ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಈ ಚಂದ್ರಗ್ರಹಣ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತಾರಿಂದ ಮನೋವ್ಯಾಕುಲತೆ ಮತ್ತು ಅನೇಕ ರೀತಿಯಿಂದ ಮಾನಸಿಕ ಖಿನ್ನತೆಗಳು ಮತ್ತು ಅನೇಕ ರೀತಿಯಿಂದ ಚಿಂತೆಗಳು ಸಹ ಉಂಟಾಗ್ತಾ ಬರುತ್ತೆ. ಆದಷ್ಟು ಸಹ ಆರೋಗ್ಯದ ಮೇಲೆ ಮತ್ತು ನರದ ಮತ್ತು ತಲೆಗೆ ಸಂಬಂಧಪಟ್ಟಂತಹ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ತುಂಬ ಜಾಗರೂಕತೆಯನ್ನು ಧನುಸ್ಸು ರಾಶಿಯವರು ವಹಿಸುವುದು ಸೂಕ್ತ. ಮತ್ತು ಇದರ ಪರಿಹಾರಕ್ಕೆ ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯ ಜಪ ತಪಗಳನ್ನು ಮಾಡುವುದು, ಗುರುವಾಕ್ಯದಂತೆ ವಿಶೇಷವಾಗಿ ಗುರುವಿನ ಸಾನ್ನಿಧ್ಯದಲ್ಲಿ ಮಹಾಗಣಪತಿಯ ಯಾಗ ಹೋಮಾದಿಗಳನ್ನು ಮಾಡೋದರಿಂದ ಬರುವ ಎಲ್ಲ ಅಪಾಯಗಳಿಂದಲೂ ಸಹ ಪಾರಾಗ್ತಾ ಹೋಗ್ತೀರಾ. ಮಕರ ರಾಶಿ. ಮಕರ ರಾಶಿಯವರಿಗೆ ವಿಶೇಷವಾಗಿ ಈ ಕೇತುಗ್ರಸ್ತ ಚಂದ್ರಗ್ರಹಣ ನಿಮಗೆ ಆರಾಮವನ್ನು ಕೊಡ್ತಾ ಇದೆ, ಸಂತೋಷವನ್ನು ಕೊಡ್ತಾ ಇದೆ, ಭೂ ಲಾಭಗಳನ್ನು ಸಹ ತಂದು ನೀಡ್ತಾ ಇದೆ. ಇದರಿಂದ ಸಹ ಸದಾ ಇಷ್ಟಕಾಮೇಶ್ವರಿಯ ಧ್ಯಾನ ಜಪಗಳನ್ನು ಮಾಡುವುದು, ಗುರುವಿನ ಸಾನ್ನಿಧ್ಯದಲ್ಲಿ ತಾವೂ ಸಹ ಕ್ಷಿಪ್ರ ಗಣಪತಿಯ ಯಾಗವನ್ನು ಮಾಡುವುದರಿಂದ ವಿಶೇಷ ಪುಣ್ಯ ಪ್ರಾಪ್ತಿ ಅಂತಂದೂ ಸಹ ತಿಳಿಸ್ತಾ ಇದೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಕೇತುಗ್ರಸ್ತ ಚಂದ್ರಗ್ರಹಣ ಅನೇಕ ರೀತಿಯಿಂದ ಕಷ್ಟಗಳನ್ನು ತೋರಿಸ್ತಾ ಇದೆ. ಆದ್ದರಿಂದ ಇಷ್ಟಕಾಮೇಶ್ವರಿಯ ಜಪ ತಪಗಳನ್ನು ಮಾಡುವುದರಿಂದ ಬರುವ ಎಲ್ಲ ಅಪಾಯಗಳಿಂದಲೂ ಸಹ ಪಾರಾಗ್ತಾ ಹೋಗ್ತೀರಾ. ಗುರುವಿನ ವಾಕ್ಯದಂತೆ ನಡೆದು ಗುರುವಿನ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಚಾಮುಂಡಿಗೆ ಸಂಬಂಧಪಟ್ಟ ಯಾಗ ಯಜ್ಞಗಳನ್ನು ಮತ್ತು ಪುರಚ್ಚರಣ ವಿಧಿಗಳನ್ನು ಸಹ ಮಾಡುವುದರಿಂದ ಬರುವ ಎಲ್ಲ ಅಪಾಯಗಳಿಂದ ಪಾರಾಗ್ತೀರಾ. ಕುಂಭರಾಶಿಯವರಿಗೆ ವಿಶೇಷವಾದ ಅನುಗ್ರಹದಿಂದ ಲಾಭಗಳೇ ಉಂಟಾಗ್ತವೆ ಅಂತಂದು ನಾವುಗಳು ಸಹ ಅನುಗ್ರಹವನ್ನು ತಿಳಿಸ್ತಾ ಇದ್ದೀವಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ಚಂದ್ರಗ್ರಹಣದಿಂದ ವಿಶೇಷ ಲಾಭಗಳನ್ನು ಉಂಟು ಮಾಡ್ತಾ ಬರ್ತಾ ಇದೆ. ಆದಷ್ಟು ಸಹ ಇಷ್ಟಕಾಮೇಶ್ವರಿಯ ಜಪ ತಪಗಳನ್ನು ಮಾಡೋದು ಮತ್ತು ಗುರುವಿನ ಸಾನ್ನಿಧ್ಯದಲ್ಲಿ ಶ್ರೀಚಕ್ರದ ಉಪಾಸನೆ ಚಂಡಿಕಾ ಹೋಮಾದಿಗಳನ್ನು ಮಾಡುವುದರಿಂದ ಬರುವ ಎಲ್ಲ ಅಪಾಯಗಳಿಂದಲೂ ಸಹ ಪಾರಾಗ್ತಾ ಹೋಗ್ತೀರಾ. ಆ ಜಗನ್ಮಾತೆಯ ಕರುಣೆಯಿಂದ ವಿಶೇಷ ಪುಣ್ಯ ಫಲಪ್ರಾಪ್ತಿ ಉಂಟಾಗ್ತಾ ಬರುತ್ತೆ ಅಂತಂದು ಸಹ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಈ ಗ್ರಹಣದ ಸಮಯದಲ್ಲಿ ಏನಪ್ಪ ಮಾಡಬೇಕು ಅಂತಂದರೆ ಗುರುಪದೇಶವನ್ನು ತೆಗೆದುಕೊಳ್ಳಿ. ಯಾರ್ಯಾರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು ಮತ್ತು ಆಧ್ಯಾತ್ಮಿಕ ಸಾಧನೆಯ ನಂತರ ನಾವು ಐಹಿಕ ಇಚ್ಛೆಗಳನ್ನು ಸಹ ಪೂರೈಕೆ ಮಾಡ್ಕೋಬೇಕು. ಗುರುಗಳೇ ಅಂದರೆ ನಾನು ಫ್ಯಾಕ್ಟ್ರಿ ಮಾಡಬೇಕು, ಸ್ವಂತ ಉದ್ಯೋಗ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಾದ ಅನೇಕ ದೇವತಾ ಆರಾಧನೆಯನ್ನು ಮಾಡಲಿಕ್ಕೆ ಸೂಕ್ತ ಸಮಯ. ಇಂತಹ ಈ ಗ್ರಹಣವನ್ನು ನಾವು ಪ್ರತಿಯೊಂದು ಸೆಕೆಂಡೂ ಸಹ ನಮಗೆ ಉಪಯುಕ್ತವಾಗುತ್ತೆ. ಇಂತಹ ಕ್ಷಣ ಕ್ಷಣವನ್ನು ಸಹ ಭಗವಂತನ ಆರಾಧನೆಯಲ್ಲಿ ನಾವು ತಡೆದಾಗ ನಮ್ಮ ಮನಸ್ಸು ದೇಹ ಎಲ್ಲವೂ ಸಹ ಅವನ ಸೇವೆಯಲ್ಲಿ
ಮುಡುಪಿಟ್ಟಾಗ ನಮಗೆ ಆಧ್ಯಾತ್ಮಿಕದ ಅನುಭವದ ಜೊತೆಯಲ್ಲಿ ಮೋಕ್ಷ ಮಾರ್ಗದ ಜೊತೆಯಲ್ಲಿ ಈ ಲೋಕದಲ್ಲಿ ನೀವು ಏನನ್ನು ಪಡೆಯಬೇಕೋ ಎಲ್ಲವನ್ನೂ ಸಹ ಅನುಗ್ರಹವನ್ನು ಆ ಜಗನ್ಮಾತೆ ಕರುಣಿಸ್ತಾ ಹೋಗ್ತಾಳೆ. ಆದಷ್ಟು ಸಹ ವಿಷ್ಣು ಸಹಸ್ರನಾಮಗಳನ್ನು ಪಾರಾಯಣ ಮಾಡೋದು, ಶಿವ ಸಹಸ್ರನಾಮಗಳನ್ನು ಪಾರಾಯಣ ಮಾಡೋದು, ನದಿ ತೀರಗಳಲ್ಲಿ ಗುರುವಿನ ಉಪದೇಶವನ್ನು ಮತ್ತು ಗುರುವಿನ ಮಾರ್ಗದರ್ಶನವನ್ನು ಪಡೆದು ನೀವು ಜಪತಪಗಳನ್ನು ಮಾಡೋದು ಉತ್ತಮ. ಏಕೆಂದರೆ ಕೆಲವೊಬ್ಬರು ಪುಸ್ತಕಗಳನ್ನು ನೋಡಿ ಗುರುವನ್ನೇ ಬಿಟ್ಟುಬಿಟ್ಟಿರ್ತಾರೆ. ಎಷ್ಟೋ ಜನ ಪುಸ್ತಕಗಳನ್ನು ಓದಿ ಸಮುದ್ರ ತೀರ ಮತ್ತು ನದಿ ತೀರಗಳಲ್ಲಿ ಇಷ್ಟೆಲ್ಲ ಜಪ ತಪಗಳನ್ನು ಅಂದರೆ ಯಾವುದೂ ಸಹ ಎಷ್ಟೇ ಮಾಡಿದ್ರೂ ಗುರುವಿನ ಅನುಗ್ರಹ ಬೇಕು ಅಂತಂದು ನಮ್ಮ ಅನುಭವದಲ್ಲೂ ಸಹ ಉಂಟಾಗಿದೆ. ಎಷ್ಟೋ ಜನರನ್ನು ನೋಡಿದ್ದೀವಿ. ಆದರೆ ಗುರುವಿನ ಅನುಗ್ರಹ ದೊರೆಯದಲೇ ಯಾವ ಸಿದ್ಧಿಯೂ ಸಹ ಪ್ರಾಪ್ತಿ ಆಗೋಲ್ಲ ಅಂತಂದೂ ಸಹ ತಿಳಿಸ್ತಾರಿಂದ ಇಂತಹ ಗ್ರಹಣದ ಸಮಯದಲ್ಲಿ ಜಪ ತಪಗಳನ್ನು ಮಾಡೋದು, ನದಿ ಕೆರೆ ಕೊಳ್ಳ ಬಾವಿಗಳ ಸಮೀಪದಲ್ಲಿ ಜಪಗಳನ್ನು ಮಾಡುವುದರಿಂದ ವಿಶೇಷವಾದ ಸಿದ್ಧಿ ಪ್ರಾಪ್ತಿ ಆಗುತ್ತೆ ಅಂತಂದೂ ಸಹ ತಿಳಿಸ್ತಾರೆ. ಮತ್ತು ನಮ್ಮ ಶ್ರೀಪೀಠದಲ್ಲಿ ಇಂತಹ ಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ಸಕಲ ಸಿದ್ಧಿಯನ್ನು ಅನುಗ್ರಹವನ್ನು ಮಾಡುವಂತಹ ಸಿದ್ಧಿದಾತ್ರಿಯ ಯಾಗವನ್ನೂ ಸಹ ಹಮ್ಮಿಕೊಳ್ಳಲಾಗಿದೆ. ಈ ಸಿದ್ಧಿದಾತ್ರಿಯ ಹೋಮದ ಜೊತೆಯಲ್ಲಿ ವಿಶೇಷವಾಗಿ ಸಕಲರಿಗೂ ಸಿದ್ಧಿ ಮತ್ತು ರಕ್ಷಣೆ ಮತ್ತು ಐಹಿಕ ಇಚ್ಛೆಗಳು, ಅದು ಕೆಲಸದಲ್ಲಿ ಪ್ರಮೋಷನ್ ಆಗಲಿ, ಸಾಲಬಾಧೆಯ ನಿವಾರಣೆಗಳಾಗಲಿ, ಅನೇಕ ದುಷ್ಟಶಕ್ತಿಗಳ ನಿವಾರಣೆಗೋಸ್ಕರ ತಾಯಿ ಜಗನ್ಮಾತೆಯ ಕಾಲಜ್ಞಾನದಲ್ಲಿ ಅನೇಕ ತಂತ್ರ ಸಾರದಲ್ಲಿ ತಿಳಿಸಿರುವ ಸಿದ್ಧಿ ಭೈರವಿ, ವಿಶೇಷ ಭೈರವಿ ತಂತ್ರದಲ್ಲಿ ಅಂತಹ ಮಹಾಯಾಗವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಇಂತಹ ಮಹಾಯಾಗದಲ್ಲಿ ಸಕಲರೂ ಸಹ ಶ್ರದ್ಧಾ ಭಕ್ತಿಗಳಿಂದ ಭಾಗವಹಿಸಿ ಆ ಯಾಗದ ಅನುಗ್ರಹವನ್ನು ಪಡಿಬೇಕು. ಆಗ ನಮ್ಮ ಎಲ್ಲ ಐಹಿಕ ಇಚ್ಛೆಗಳೂ ಸಹ ನೀವು ಯಾವ ಸಂಕಲ್ಪವನ್ನು ಶುದ್ಧ ಮನಸ್ಸಿನಿಂದ ಮಾಡಿರ್ತೀರ ಖಂಡಿತ ಆ ಎಲ್ಲ ಕೋರಿಕೆಗಳನ್ನು ಜಗನ್ಮಾತಾ ಸಿದ್ಧಿದಾತ್ರಿ ಸಿದ್ಧಿ ಭೈರವಿ ಅನುಗ್ರಹವನ್ನು ಮಾಡ್ತಾಳೆ ಅಂತಂದು ಸಹ ತಿಳಿಸುತ್ತಾ, ಏಕೆಂತಂದರೆ ಶ್ರೀಮಠದಲ್ಲಿ ಪ್ರತಿಯೊಬ್ಬರಿಗೂ ಸಹ ತಿಳಿಸ್ತಾ ಇರ್ತೀವಿ, ಲಕ್ಷಾಂತರ ಜನ ಶಿಷ್ಯರಿಗಿಂತ ಲಕ್ಷ ಗೊಟ್ಟು ಕೇಳುವ ಶಿಷ್ಯ ಅತಿ ಉತ್ತಮ. ಆದ್ದರಿಂದ ಅಂತಹ ಶಿಷ್ಯರು ಇಂತಹ ಸುದಿನವಾದ ಈ ಗ್ರಹಣದ ಸಮಯವನ್ನು ಸರಿಯಾದ ಸಮಯದಲ್ಲಿ ಸರಿಯಾಗಿ ಉಪಯೋಗಿಸಿಕೊಂಡಾಗ ನಿಮ್ಮ ಉನ್ನತಿಗಳು ಪ್ರಾಪ್ತಿಯಾಗ್ತವೆ ಅನ್ನೋದನ್ನು ಸಹ ತಿಳಿಸುತ್ತಾ, ನಂತರ ಈ ಗ್ರಹಣದ ಸಮಯದಲ್ಲಿ ಮನೆಯಲ್ಲೇ ಯಾವುದೇ ತೊಂದರೆಗಳು ಉಂಟು ಆಗಬಾರದು ಅಂತಂದು ಮನೆಯಲ್ಲಿ ವಿಶೇಷವಾಗಿ ತುಪ್ಪದ ದೀಪವನ್ನು ಪ್ರಜ್ವಲಿಸಿ ಮನೆಯ ದೇವರ ಮನೆಯಲ್ಲಿ 1 ಹಿಡಿಯಷ್ಟು ಅಕ್ಕಿ, 1 ಹಿಡಿಯಷ್ಟು ಹುರುಳಿಕಾಳು ಮತ್ತು 1 ಹಿಡಿಯಷ್ಟು ತೊಗರಿಬೇಳೆ ಮತ್ತು ಫಲತಾಂಬೂಲಗಳನ್ನು ಇಟ್ಟು ಕೆಂಪು ವಸ್ತ್ರ, ಬಿಳಿ ವಸ್ತ್ರವನ್ನು ಜೊತೆಯಲ್ಲಿ ಚಿತ್ರವರ್ಣದ ವಸ್ತ್ರವನ್ನು ಸಹ ಇಟ್ಟು 5 ತೆಂಗಿನಕಾಯಿಗಳನ್ನು ಇಟ್ಟು ಭಗವಾನ್ ಶಂಕರನನ್ನು ಪ್ರಾರ್ಥನೆಯನ್ನು ಮಾಡಿ, ನಮಃ ಶಿವಾಯ ಶಾಂತಾಯ, ನಮಃ ಸೋಮಾಯ ಶಂಭವೇ, ನಮಃ ಶಿವಾಯ ಕಲ್ಯಾಣಿ ಪತಯೇ ತೇ ನಮೋ ನಮಃ ಎಂದು ಆ ಸಾಂಬ ಸದಾಶಿವನನ್ನು ಪ್ರಾರ್ಥನೆಯನ್ನು ಮಾಡಿ, ಈ ಗ್ರಹಣದ ದೋಷಾದಿಗಳು ಎಲ್ಲವೂ ಪರಿಹಾರ ಆಗಲಿ ಅಂತಂದೇಳಿ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಕುಲದೇವರುಗಳನ್ನು ಸಹ ಪ್ರಾರ್ಥನೆಯನ್ನು ಮಾಡಿ ಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ಗುರು ಕೊಟ್ಟ ಮಹಾಮಂತ್ರಗಳನ್ನು ಜಪವನ್ನು ಮಾಡಿ ಸಾಧ್ಯವಾದಷ್ಟು, ಮತ್ತು ಲಲಿತಾ ಸಹಸ್ರನಾಮಗಳನ್ನು ಪಾರಾಯಣ ಮಾಡೋದು, ವಿಷ್ಣು ಸಹಸ್ರನಾಮಗಳನ್ನು ಪಾರಾಯಣವನ್ನು ಮಾಡೋದು, ಶಿವ ಸಹಸ್ರನಾಮಗಳನ್ನು ಪಾರಾಯಣವನ್ನು ಮಾಡೋದರಿಂದ ವಿಶೇಷವಾದ ಶಕ್ತಿ ಪ್ರಾಪ್ತಿಯಾಗುತ್ತೆ. ಗ್ರಹಣದ ಸಮಯದಲ್ಲಿ ನಾವು ಮಾಡುವ ದಾನ ಅಕ್ಷಯ ಫಲವನ್ನು ಉಂಟು ಮಾಡುತ್ತೆ. ಪುಣ್ಯ ನದಿಗಳ ಸ್ನಾನ, ಗೋಪೂಜೆ, ಗೋದಾನಗಳನ್ನು ಮಾಡೋದು, ಭೂದಾನಾದಿಗಳಿಂದ ಸಕಲ ರಾಜ್ಯ ಪ್ರಾಪ್ತಿ ಅಂತಂದೂ ಸಹ ತಿಳಿಸ್ತಾ ಹೋಗುತ್ತೆ. ಅಂತಹ ಈ
ಸಮಯದಲ್ಲಿ ಸಕಲ ಶಿಷ್ಯರು ಭಕ್ತಾದಿಗಳು ಆದಷ್ಟು ಒಳ್ಳೆಯದನ್ನೇ ಯೋಚನೆಯನ್ನು ಮಾಡೋಣ, ಒಳ್ಳೆಯ ಕಾರ್ಯವನ್ನು ಮಾಡುವುದರಿಂದಲೂ ಸಹ ಆ ಭಗವಂತನ ಕೃಪೆಗೆ ಪಾತ್ರರಾಗ್ತೀವಿ ಅಂತಂದು ತಿಳಿಸಿ, ರೈತಾಪಿ ವರ್ಗದವರು ಆ ದಿನ ಭೂತಾಯಿಯ ಪೂಜೆಯನ್ನು ಗ್ರಹಣದ ಸಮಯದಲ್ಲಿ ಮಾಡಿ, ಕೂಷ್ಮಾಂಡ ಬಲಿಯನ್ನು ತಮ್ಮ ವ್ಯವಸಾಯ ಕ್ಷೇತ್ರದಲ್ಲಿ ಮಾಡಿ ಪ್ರಾರ್ಥನೆಯನ್ನು ಮಾಡಿದಾಗ ಅಲ್ಲಿನ ಎಲ್ಲ ದುಷ್ಟಶಕ್ತಿಗಳು ಸಹ ನಿವಾರಣೆಯಾಗಿ ಒಳ್ಳೆಯ ಫಲವತ್ತತೆಯನ್ನು ಕೊಡ್ತಾ ಹೋಗುತ್ತೆ. ಒಳ್ಳೆಯ ಫಸಲನ್ನು ಸಹ ಆ ಜಗನ್ಮಾತಾ ಭೂದೇವಿ ಅನುಗ್ರಹವನ್ನು ಮಾಡ್ತಾ ಹೋಗ್ತಾಳೆ. ಮತ್ತು ಆದಷ್ಟು ಗರ್ಭವತಿಯರು, ಬಾಣಂತಿಯರು ಮತ್ತು ವೃದ್ಧರು ಸಹ ಸಾಧ್ಯವಾದಷ್ಟು ಕಾಲ ಭಗವಂತನ ಭಜನೆ ಸಂಕೀರ್ತನೆಯನ್ನು ಮಾಡುವುದು, ಶಿವನಾಮ ಸ್ಮರಣಾದಿಗಳನ್ನು ಸಹ ಮಾಡುವುದು, ನಾರಾಯಣನ ಸ್ಮರಣೆಯನ್ನು ಮಾಡುವುದರಿಂದಲೂ ಸಹ ಅಭಿಷ್ಟ ಪ್ರಾಪ್ತಿಯಾಗ್ತಾ ಹೋಗ್ತವೆ. ಅವರ ದೋಷಾದಿಗಳೂ ಸಹ ನಿವಾರಣೆ ಆಗ್ತಾ ಹೋಗುತ್ತೆ. ಸ್ನಾನವನ್ನು ಮಾಡಿ ಶುದ್ಧ ಮನಸ್ಸಿನಿಂದ ಕೆಂಪು ವಸ್ತ್ರಗಳನ್ನು ಧರಿಸತಕ್ಕದ್ದು. ಯಾರ್ಯಾರು ಮನೆಯಲ್ಲೇ ಜಪವನ್ನು ಮಾಡ್ತೀರಿ ಅಂತೀರಿ ಅಂಥವರು ಗ್ರಹಣಕ್ಕಿಂತ ಮುಂಚಿತವಾಗಿಯೇ ಸ್ನಾನವನ್ನು ಮಾಡಿ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಗುರುಪೂಜೆ, ಗಣೇಶನ ಪೂಜೆ ಮತ್ತು ಕುಲದೇವತೆಯ ಆರಾಧನೆಯನ್ನು ಮಾಡಿ ಇಷ್ಟಕಾಮೇಶ್ವರಿಯ ಪ್ರಾರ್ಥನೆಯನ್ನು ಮಾಡಿ ಲಲಿತಾ ಸಹಸ್ರನಾಮಗಳನ್ನು ಪಾರಾಯಣವನ್ನು ಮಾಡಿ ಅಂತಂದೂ ಸಹ ತಿಳಿಸುತ್ತಾ, ವಿಶೇಷವಾಗಿ ಸರಳವಾಗಿ ಈ 12 ರಾಶಿಯವರು ಸಹ ಈ ಧಾನ್ಯಗಳನ್ನು ದಾನವನ್ನು ಸಹ ಮಾಡುವುದರಿಂದ ಈ ಗ್ರಹಣದ ದೋಷಗಳಿಂದ ಮುಕ್ತಿಯನ್ನು ಪಡೆಯಬಹುದಾಗಿದೆ. ಆದ್ದರಿಂದ ಈ ಕೇತುಗ್ರಸ್ತ ಚಂದ್ರಗ್ರಹಣದಲ್ಲಿ ಮೇಷರಾಶಿಯವರು ವಿಶೇಷವಾಗಿ ಹೆಸರುಕಾಳು ತಾಂಬೂಲಾದಿ ಸಮೇತವಾಗಿ ಹಸಿರು ಬಣ್ಣದ ವಸ್ತ್ರಗಳನ್ನು ದಾನವನ್ನು ಮಾಡುವುದರ ಜೊತೆಯಲ್ಲಿ ಹುರುಳಿಕಾಳು, ಅಕ್ಕಿ, ತೊಗರಿಬೇಳೆಯನ್ನು ಸಹ ಸೇರಿಸಿ ದಾನವನ್ನು ಮಾಡುವುದರಿಂದ ಮೇಷರಾಶಿಗೆ ಬರುವಂತಹ ದೋಷಾದಿಗಳಿಂದ ಪಾರಾಗಬಹುದಾಗಿದೆ. ವೃಷಭ ರಾಶಿ ಮೇಲೆ ತಿಳಿಸಿದ ಹುರುಳಿ, ಅಕ್ಕಿ, ತೊಗರಿಬೇಳೆಯ ಜೊತೆಯಲ್ಲಿ ಮತ್ತು ಹುರುಳಿ ಕಾಳನ್ನು ಸಹ ದಾನವನ್ನು ಮಾಡುವುದರಿಂದ ವಿಶೇಷವಾದ ಫಲ ಪಡಿತಾ ಹೋಗ್ತೀರಾ. ಮಿಥುನ ರಾಶಿಯವರೂ ಸಹ ಹುರುಳಿಕಾಳು, ಅಕ್ಕಿ, ತೊಗರಿಬೇಳೆಯ ಜೊತೆಯಲ್ಲಿ ಕಡಲೆಕಾಳುಗಳನ್ನು ದಾನವನ್ನು ಮಾಡುವುದರಿಂದ ವಿಶೇಷ ಫಲಪ್ರಾಪ್ತಿಗಳು ಉಂಟಾಗ್ತಾ ಹೋಗ್ತವೆ. ಇನ್ನು ಕರ್ಕರಾಶಿಯವರೂ ಸಹ ಹುರುಳಿ, ಅಕ್ಕಿ, ತೊಗರಿಯ ಜೊತೆಯಲ್ಲಿ ಅವರೆಕಾಳನ್ನು ಸಹ ದಾನವನ್ನು ಮಾಡುವುದರಿಂದ ವಿಶೇಷ ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಸಿಂಹರಾಶಿಯವರು ಹುರುಳಿ, ಅಕ್ಕಿ, ತೊಗರಿಯ ಬೇಳೆಯ ಜೊತೆಯಲ್ಲಿ ಅಲಸಂದಿಯ ಕಾಳನ್ನು ಸಹ ಸೇರಿಸಿ ಫಲತಾಂಬೂಲಾದಿಗಳೊಂದಿಗೆ ಗುರುಗಳಿಗೆ ದಾನವನ್ನು ಮಾಡುವುದರಿಂದ ಈ ಸಿಂಹರಾಶಿಯ ದೋಷಾದಿಗಳನ್ನು ಕಳೆದು ಇಷ್ಟಕಾಮೇಶ್ವರಿಯ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಕನ್ಯಾ ರಾಶಿಯವರು ಹುರುಳಿಕಾಳು, ಅಕ್ಕಿ, ತೊಗರಿಬೇಳೆಯ ಜೊತೆಯಲ್ಲಿ ಉದ್ದಿನ ಕಾಳನ್ನು ಸಹ ಸೇರಿಸಿ ಫಲತಾಂಬೂಲಗಳೊಂದಿಗೆ ದಾನವನ್ನು ಮಾಡುವುದರಿಂದ ಬರುವ ಅನಾಹುತಗಳಿಂದ ಪಾರಾಗ್ತಾ ಹೋಗ್ತೀರಾ. ತುಲಾರಾಶಿಯವರು ಹುರುಳಿ, ಅಕ್ಕಿ, ತೊಗರಿಬೇಳೆಯ ಜೊತೆಯಲ್ಲಿ ತೊಗರಿಕಾಳನ್ನು ಸಹ ದಾನವನ್ನು ಮಾಡುವುದರಿಂದ ವಿಶೇಷ ಧನಲಾಭ ಉಂಟಾಗ್ತಾ ಹೋಗುತ್ತೆ. ವೃಶ್ಚಿಕ ರಾಶಿಯವರು ಹುರುಳಿ, ಅಕ್ಕಿ, ತೊಗರಿಬೇಳೆಯ ಜೊತೆಯಲ್ಲಿ ಎಳ್ಳನ್ನು ಸಹ ಫಲತಾಂಬೂಲದೊಂದಿಗೆ ಸೇರಿಸಿ ದಾನವನ್ನು ಮಾಡುವುದರಿಂದ ವಿಶೇಷ ಪುಣ್ಯ ಫಲಪ್ರಾಪ್ತಿ ಉಂಟಾಗ್ತಾ ಹೋಗುತ್ತೆ. ಧನಸ್ಸು ರಾಶಿಯವರಿಗೆ ಹುರುಳಿ, ಅಕ್ಕಿ, ತೊಗರಿಬೇಳೆ ಜೊತೆಯಲ್ಲಿ ಅಕ್ಕಿಯನ್ನು ಸೇರಿಸಿ ದಾನವನ್ನು ಮಾಡುವುದರಿಂದ ಬರುವ ಈ ಎಲ್ಲ ಮಾನಸಿಕ ಖಿನ್ನತೆಗಳಿಂದ ಪರಿಹಾರ ಉಂಟಾಗ್ತಾ ಬರುತ್ತೆ. ಮಕರ ರಾಶಿಯವರು ಹುರುಳಿ, ಅಕ್ಕಿ, ತೊಗರಿಬೇಳೆಯ ಜೊತೆಯಲ್ಲಿ ಬೆಲ್ಲವನ್ನು ಸೇರಿಸಿ ದಾನವನ್ನು ಮಾಡುವುದರಿಂದ ವಿಶೇಷ ಮಹಾಲಕ್ಷ್ಮಿಯ ಕೃಪೆ ಉಂಟಾಗ್ತಾ ಬರುತ್ತೆ.
ಕುಂಭರಾಶಿಯವರು ಉರುಳಿ, ಅಕ್ಕಿ, ತೊಗರಿಬೇಳೆಯ ಜೊತೆಯಲ್ಲಿ ಗೋಧಿಯನ್ನು ಫಲತಾಂಬೂಲಾದಗಳೊಂದಿಗೆ ದಾನವನ್ನು ಮಾಡುವುದರಿಂದ ಎಲ್ಲ ಸಂಕಷ್ಟಗಳಿಂದ ಪಾರಾಗ್ತಾ ಹೋಗ್ತೀರಾ. ಮೀನರಾಶಿಯವರು ಉರುಳಿ, ಅಕ್ಕಿ, ತೊಗರಿಬೇಳೆಯ ಜೊತೆಯಲ್ಲಿ ತುಪ್ಪವನ್ನು ದಾನವನ್ನು ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನು ಪಡಿತಾ ಹೋಗ್ತೀರಾ. ಹೀಗೆ 12 ರಾಶಿಯವರು ಸಹ ಆಯಾ ವಸ್ತ್ರಗಳು ಮತ್ತು ಧಾನ್ಯಗಳನ್ನು ಇಟ್ಟು ದಾನವನ್ನು ಮಾಡುವುದರಿಂದ ಬರುವ ಎಲ್ಲ ದೋಷಾದಿಗಳಿಂದಲೂ ಸಹ ಮುಕ್ತಿಯನ್ನು ಪಡೆಯುವುದರ ಜೊತೆಯಲ್ಲಿ ಜಗನ್ಮಾತಾ ಇಷ್ಟಕಾಮೇಶ್ವರಿಯ ಅನುಗ್ರಹವನ್ನೂ ಸಹ ಪಡಿತಾ ಹೋಗ್ತೀರಾ. ನಂತರ ಈ ಕೇತುಗ್ರಸ್ತ ಚಂದ್ರಗ್ರಹಣ ಇರೋದ್ರಿಂದ ಆದಷ್ಟು ರಾಜಕಾರಣಿಗಳು ಸಹ ಎಚ್ಚರವನ್ನು ವಹಿಸಬೇಕು. ಅದು ಕೇಂದ್ರ ಸರ್ಕಾರ ಇರಲಿ ಮತ್ತು ರಾಜ್ಯ ಸರ್ಕಾರದಲ್ಲಿರಲೂ ಸಹ ಎಲ್ಲರೂ ಸಹ ಅತ್ಯಂತ ಜಾಗರೂಕತೆಯಿಂದ ಇರುವುದು ಮುಖ್ಯ. ಏಕೆಂತಂದರೆ ಇದು ಅನೇಕ ರಾಜಕೀಯ ನಾಯಕರಿಗೆ ಕಂಟಕವನ್ನು ಸೂಚನೆಯನ್ನು ಮಾಡ್ತಾರಿಂದ ನೋಡಿ, ನೀವು ಯಾರ್ಯಾರು ಜ್ಯೋತಿಷ್ಯವನ್ನು ಅಧ್ಯಯನ ಮಾಡ್ತಾ ಇರ್ತೀರ ಅನೇಕ ರಾಜಕಾರಣಿಗಳಿಗೆ ಹೃದಯ ಸ್ತಂಭನ ಉಂಟಾಗುವುದು, ಅದೃಶ್ಯವನ್ನು ಆಗುವಂತಹ ಘಟನೆಗಳೂ ಸಹ ಒದಗಿ ಬರಬಹುದು. ಆದಷ್ಟು ಸಹ ಅವರೆಲ್ಲರೂ ಸಹ ಜಗನ್ಮಾತಾ ಇಷ್ಟಕಾಮೇಶ್ವರಿಯ ದರ್ಶನ ಆಶೀರ್ವಾದಗಳನ್ನು ಪಡೆಯುವುದು ಒಳಿತು. ನಂತರ ಈ ಮಂಗಳವಾರದ ಈ ಚಂದ್ರಗ್ರಹಣ ಅತ್ಯಂತ ಶುಭಪ್ರದವಾದದ್ದು. ಯಾವ ಯುವಕ ಯುವತಿಯರು ಸ್ವಂತ ಉದ್ಯೋಗವನ್ನು ಪ್ರಾರಂಭವನ್ನು ಮಾಡಬೇಕು ಅಂತೀರ ಈ ದಿನ ವಿಶೇಷವಾಗಿ ಸಿದ್ಧಿದಾತ್ರಿಯ ಮತ್ತು ಸಿದ್ಧಿಭೈರವಿಯ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಎಲ್ಲ ಸಂಕಲ್ಪಗಳು ಸಹ ಈಡೇರ್ತಾ ಬರುತ್ತವೆ. ಏಕೆಂತಂದರೆ ಮೊನ್ನೆ ನಾವುಗಳು ನೋಡಿದ್ವಿ, ತುಂಬ ಹುಬ್ಬಳ್ಳಿಯಲ್ಲಿ ಎಲ್ಲ ಯುವಕ ಯುವತಿಯರು ಸಹ ಸರ್ಕಾರದ ಉದ್ಯೋಗಕ್ಕೋಸ್ಕರ ಬೃಹತ್ ಸತ್ಯಾಗ್ರಹವನ್ನು ಸಹ ಮಾಡಿದ್ದು ನೋಡಿ ತುಂಬ ನೋವುಂಟಾಯಿತು. ಏಕೆಂದರೆ ಅನೇಕ ಯುವಕ ಯುವತಿಯರು ಮಾತನಾಡಿದ್ರ ಎಷ್ಟೆಷ್ಟೋ ಬಡತನದಿಂದ ತಾವುಗಳು ಅಧ್ಯಯನವನ್ನು ಅತ್ಯಂತ ಕಷ್ಟದಲ್ಲಿದ್ದುಕೊಂಡು ಅಧ್ಯಯನವನ್ನು ಮಾಡ್ತಾ ಇದ್ದೀರಾ. ಈ ಎಲ್ಲ ಯುವಕ ಯುವತಿಯರು ಯಾರ್ಯಾರು ಈ ಕೆಲಸಕ್ಕೋಸ್ಕರ ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಈ ಎಲ್ಲ ಯುವಕ ಯುವತಿಯರಿಗೂ ಸಹ ಉತ್ತಮವಾದ ನೌಕರಿಯು ಉದ್ಯೋಗಗಳು ದೊರಕಲಿ ಅಂತಂದೂ ಸಹ ನಾವು ಶ್ರೀಪೀಠದಿಂದ ನಮ್ಮ ಪವರ್ ಟಿವಿಯ ವತಿಯಿಂದನೂ ಸಹ ಪ್ರಾರ್ಥನೆಯನ್ನು ಮಾಡ್ತಾ ಈ ಚಂದ್ರಗ್ರಹಣದ ವಿಶೇಷ ಸಂದರ್ಭದಲ್ಲೂ ಸಹ ನಾವು ಸಂಕಲ್ಪವನ್ನು ಮಾಡ್ತಾ ಇದ್ದೀವಿ. ಆ ಎಲ್ಲ ಯುವಕ ಯುವತಿಯರು ಸಹ ಅತ್ಯಂತ ಕಷ್ಟಪಟ್ಟು ಹಗಲು ರಾತ್ರಿ ಎನ್ನದೆ ನೋಡಿ, ಎಷ್ಟೋ ಜನ ಬೆಳಗಿನ ಹೊತ್ತು ಕೆಲಸಕ್ಕೆ ಹೋಗಿ ಸಂಜೆಯ ಸಮಯದಲ್ಲಿ ಅಧ್ಯಯನವನ್ನು ಮಾಡಿ ಎಷ್ಟು ಕಷ್ಟಪಡ್ತಾ ಇದ್ದೀರಾ. ಈ ಎಲ್ಲ ಕಷ್ಟಕ್ಕೂ ಸಹ ಆ ಜಗನ್ಮಾತಾ ಇಷ್ಟಕಾಮೇಶ್ವರಿ ನಿಮಗೆ ಪ್ರತಿಫಲವನ್ನು ನೀಡಲಿ ಅಂತಂದೂ ಸಹ ನಿಮ್ಮೆಲ್ಲರ ಪರವಾಗಿಯೂ ಸಹ ನಿಮ್ಮ ಈ ಪ್ರಾರ್ಥನೆಯನ್ನು ಜಗನ್ಮಾತೆಯ ಪಾದದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಆದಷ್ಟು ಬೇಗ ನಿಮ್ಮೆಲ್ಲರಿಗೂ ಸಹ ಉತ್ತಮವಾದ ಉದ್ಯೋಗವು ದೊರಕಿ ನಿಮ್ಮ ಮುಖದಲ್ಲಿ ಮಂದಹಾಸ ಬರಲಿ ಅಂತಂದು ಶ್ರೀಪೀಠದಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಸಹ ಅನೇಕ ರೈತಾಪಿ ವರ್ಗದವರಿಗೂ ಸಹ ಅನುಗ್ರಹವನ್ನು ಮಾಡ್ತಾ ಇದ್ದೀವಿ. ಮತ್ತು ಈ ಗ್ರಹಣ ಮಂಗಳವಾರ ನಡೀತಾ ಇರೋದ್ರಿಂದ ಆದಷ್ಟು ಈ ಜಮ್ಮು ಕಾಶ್ಮೀರದ ಬಾರ್ಡರ್ನಲ್ಲಿ ಸಹ ಮತ್ತು ನಮ್ಮ ಭಾರತದ ಗಡಿಭಾಗದಲ್ಲಿರುವ ಎಲ್ಲ ಸೈನಿಕರು ಸಹ ತುಂಬ ಜಾಗರೂಕತೆಯಿಂದ ಮತ್ತು ಎಚ್ಚರದಿಂದ ಇರುವುದು ಒಳಿತು. ಏಕೆಂತಂದರೆ ಅನೇಕ ರೀತಿಯಿಂದ ಉಗ್ರಗಾಮಿಗಳಿಂದ ತೊಂದರೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಅತಿ ಹೆಚ್ಚಿನಾಗಿ ಕಾಣ್ತಾ ಇರೋದ್ರಿಂದ ಎಲ್ಲ ಸೈನಿಕರಿಗೂ ಸಹ ಜಗನ್ಮಾತಾ ಇಷ್ಟಕಾಮೇಶ್ವರಿ ಪರಿಪೂರ್ಣ ಅನುಗ್ರಹವನ್ನು ನೀಡಲಿ ಅಂತಂದೂ ಸಹ ಶುಭಾಶೀರ್ವಾದಗಳನ್ನು ನೀಡ್ತಾ ಇದ್ದೀವಿ. ಮತ್ತು ಆದಷ್ಟು ದೆಹಲಿಯ ಕಡೆಯಲ್ಲಿ ಅತ್ಯಂತ ಹೆಚ್ಚಿನ ಜಾಗರೂಕತೆಯನ್ನು ವಹಿಸುವುದು, ಹೆಚ್ಚಿನ ಸೂಕ್ತ ರಕ್ಷಣೆಯನ್ನು ನೀಡುವುದರಿಂದ ದೆಹಲಿಯಲ್ಲಿ ಮುಂಬರುವ ಅಪಾಯಗಳಿಂದ ಪಾರಾಗಬಹುದು. ಏಕೆಂದರೆ ಅನೇಕ ಈ ಉಗ್ರಗಾಮಿಗಳಿಂದ ಕುಕೃತ್ಯಗಳು ನಡೆಯುವಂತಹ
ಸಾಧ್ಯತೆಯನ್ನು ತೋರಿಸ್ತಾರಿಂದ ಆದಷ್ಟೂ ಸಹ ಜಾಗರೂಕತೆಯನ್ನು ವಹಿಸಿ ಅಂತಂದು ಸಹ ತಿಳಿಸುತ್ತಾ ಈ ಕಾಲಜ್ಞಾನದಲ್ಲಿ ವಿಶೇಷವಾಗಿ ಕಲ್ಯಾಣ ಆಗದಲೇ ಇರುವ ಯಾರ್ಯಾರು ಯುವತಿಯರು ಇರ್ತೀರ ಅವರು ವಿಶೇಷವಾಗಿ ಅರಿಶಿಣದಿಂದ ಗೌರಿಯನ್ನು ಮಾಡಿ ಈ ಗ್ರಹಣದ ಸಮಯದಲ್ಲಿ ಗೌರಿಯ ಅಷ್ಟೋತ್ತರವನ್ನು ಪಠಣೆಯನ್ನು ಮಾಡಿ ನದಿಯಲ್ಲಿ ಸ್ನಾನವನ್ನು ಮಾಡುವುದರಿಂದ ಜಾತಕದಲ್ಲಿ ಉಂಟಾಗಿರುವಂತಹ ಅಂಗಾರಕ ದೋಷಾದಿಗಳು ಮತ್ತು ಸರ್ಪದೋಷಾದಿಗಳಿಂದ ನಿವಾರಣೆಯೊಂದಿ ಶೀಘ್ರವಾದ ವಿವಾಹ ಪ್ರಾಪ್ತಿ ಯೋಗಗಳು ಉಂಟಾಗ್ತಾ ಹೋಗ್ತವೆ. ನಂತರ ಈ ಗ್ರಹಣ ಮುಗಿದ ನಂತರ ಮನೆಯನ್ನೆಲ್ಲ ಮತ್ತೆ ಶುದ್ಧಿಗೊಳಿಸಿ, ದೇವತಾ ಮಂದಿರವನ್ನು ಸಹ ಶುಚಿಗೊಳಿಸಿ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ ಮತ್ತು ಪೌರ್ಣಿಮೆ ಇರುವುದರಿಂದ ಮನೆಯ ಮುಖ್ಯ ದ್ವಾರದಲ್ಲಿ ಮಹಾಲಕ್ಷ್ಮಿಯ ರಂಗವಲ್ಲಿಯನ್ನು ಬರೆದು ಆ ರಂಗವಲ್ಲಿಗೆ ವಿಶೇಷವಾದ ಸಿಹಿ ತಿಂಡಿಗಳ ನೈವೇದ್ಯವನ್ನು ಮಾಡುವುದರಿಂದ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ ಅನ್ನೋದನ್ನು ಸಹ ತಿಳಿಸುತ್ತಾ ಯಾರ್ಯಾರಿಗೆ ಮನೆಯಲ್ಲಿ ದುಷ್ಟಶಕ್ತಿಯ ಅನುಗ್ರಹ ಅಂದರೆ ಅನುಭವಗಳು ಉಂಟಾಗ್ತಾ ಇರ್ತವೆ, ಅನೇಕ ರೀತಿಯಿಂದ ಕಾಟಗಳು ಒಂದಲ್ಲ ಒಂದು ರೀತಿಯಿಂದ ನಡೀತಾ ಇರುತ್ತೆ, ವಿಚಿತ್ರವಾದ ಅನಾರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇರ್ತವೆ, ಅಂಥವರು ಸಹ ಈ ದಿನ ವಿಶೇಷವಾಗಿ ಬನ್ನಿ ವೃಕ್ಷದ ಕಡ್ಡಿಗಳನ್ನು ತೆಗೆದುಕೊಂಡು ಬಂದು ಸಾಂಬ್ರಾಣಿಯನ್ನು ಹಾಕುವುದರಿಂದ ಮತ್ತು ಬಗಲಾಮುಖಿಯ ಸ್ತೋತ್ರವನ್ನು ಮಾಡುವುದರಿಂದ ಈ ಎಲ್ಲ ದುಷ್ಟಶಕ್ತಿಗಳಿಂದಲೂ ಸಹ ಪರಿಹಾರ ಉಂಟಾಗ್ತಾ ಬರುತ್ತೆ. ನಂತರ ಇದೇ 3ನೇ ತಾರೀಕಿನಂದು ಸಹ ಮಂಗಳವಾರ ಇದೆ. ಈ ಕರ್ನಾಟಕದ ಸಕಲ ವಿದ್ಯಾರ್ಥಿಗಳಿಗೆಲ್ಲ PUCಯ ಸೆಕೆಂಡ್ PUCಯ ವಿದ್ಯಾರ್ಥಿಗಳಿಗೆ ಅದು ಬೋರ್ಡಿನ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯೂ ಸಹ ಪ್ರಾರಂಭ ಆಗ್ತಾ ಇದೆ. ಆದ್ದರಿಂದ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾದ ಅನುಗ್ರಹವನ್ನು ಮಾಡುತ್ತಾ ಪರೀಕ್ಷೆಯಲ್ಲಿ ಉತ್ತಮವಾಗಿ ತೇರ್ಗಡೆ ಹೊಂದಲಿ. ನೀವೆಲ್ಲ ಇಷ್ಟೂ ದಿನ ಕಷ್ಟಪಟ್ಟು ಓದಿದ್ದೀರಾ, ಮುಂದೆ ಭಾರತದ ಭವ್ಯ ಪ್ರಜೆಗಳಾಗ್ತೀರಾ. ನಿಮ್ಮಿಂದಲೇ ಸಹ ನಮ್ಮ ಭವ್ಯ ಭಾರತ ವಿಶ್ವಗುರು ಭಾರತ ಆಗಲಿಕ್ಕೆ ನಿಮ್ಮ ಪಾಲೂ ಸಹ ಅತಿ ಹೆಚ್ಚಿನದಾಗಿರುತ್ತೆ. ಆದ್ದರಿಂದ ನಿಮ್ಮ ಎಲ್ಲ ಪರೀಕ್ಷೆಯಲ್ಲಿ ಉತ್ತಮವಾದ ಫಲಿತಾಂಶ ಬರಲಿ ಅಂತಂದೂ ಸಹ ನಾವುಗಳು ಈ ಗ್ರಹಣದ ದಿನ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ಸಹ ಶುಭ ಅನುಗ್ರಹವನ್ನು ನೀಡುತ್ತಾ ಆ ದಿನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಈ ಉರುಳಿ ಅಕ್ಕಿ ಮತ್ತು ತೊಗರಿ ಬೇಳೆಯ ಜೊತೆಯಲ್ಲಿ ಹಸಿರು ಬಣ್ಣದ ವಸ್ತ್ರವನ್ನು ದಾನವನ್ನು ಮಾಡುವುದರಿಂದ ವಿಶೇಷವಾದ ಫಲ ಸಿಗ್ತಾ ಹೋಗುತ್ತೆ. ಏಕಂತಂದರೆ ಮೇಧಾಶಕ್ತಿ ಬೇಕಾಗುತ್ತೆ. ಏಕೆಂದರೆ ವರ್ಷಪೂರ್ತಿ ಎಲ್ಲರೂ ಶ್ರದ್ಧೆಯಿಂದ ಓದಿರ್ತೀರ, ಆದರೆ ಗಾಬರಿಯಲ್ಲಿ ಆ ಪರೀಕ್ಷಾ ಕೊಠಡಿಗೆ ತೆರಳಿದಾಗ ಓದಿರೋದೆಲ್ಲ ಸ್ಮರಣೆಗೆ ಬರೋದಿಲ್ಲ, ಒಂದೊಂದು ಸಲ ಹೀಗೆ ಆಗ್ಬಿಡುತ್ತೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಶಿಸ್ತು, ಸಂಯಮ, ಶ್ರದ್ಧಾದಿಂದ ಆ ಜಗನ್ಮಾತಾ ಇಷ್ಟಕಾಮೇಶ್ವರಿಯ ಪ್ರಾರ್ಥನೆಯನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಿ ತಾವುಗಳು ಮೌನವನ್ನು ವಹಿಸಿ ಪ್ರತಿದಿನವೂ ಸಹ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಒಂದು 10 ರಿಂದ 15 ನಿಮಿಷ ಮೌನವನ್ನು ವಹಿಸಿ ಶಾಂತ ರೀತಿಯಿಂದ ಮನಸ್ಸಿನಲ್ಲೇ ಇಷ್ಟೂ ದಿನ ಏನನ್ನು ಓದಿದಿರ ಅದನ್ನು ಮತ್ತೆ ರೀಕಲೆಕ್ಟ್ ಮಾಡಿ. ಆಗ ನಿಮಗೆ ಇನ್ನೊಂದು ಕಾನ್ಫಿಡೆನ್ಸ್ ಅಂತಂದು ಬರುತ್ತಾ ಹೋಗುತ್ತೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ, ಏಕೆಂತಂದರೆ ನಮ್ಮ ಶ್ರೀಪೀಠದ ಉದ್ದೇಶ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನೀವು ತೆಗೆಯುವ ಪ್ರತಿಯೊಂದು ಅಂಕಗಳು ಸಹ ನಮ್ಮ ಭವ್ಯ ಭಾರತವನ್ನು ಒಂದಾನೊಂದು ಕಾಲದಲ್ಲಿ ಮುನ್ನಡೆಸುತ್ತೆ. ಏಕೆಂದರೆ ಇಷ್ಟು ವಿದ್ಯಾರ್ಥಿಗಳಿಗೆ ಮುಂದೊಂದು ದಿನ ಯಾರು ಬೇಕಾದ್ರೂ IAS ಅಧಿಕಾರಿ ಆಗ್ಬೋದು,
ಎಷ್ಟೋ ಜನ IAS ಆಗ್ಬೋದು, IPS ಆಗ್ಬೋದು, ಎಷ್ಟೋ ಜನ ಅನೇಕ ಜನಗಳ ಜೀವವನ್ನು ಉಳಿಸುವ ವೈದ್ಯೋ ನಾರಾಯಣೋ ಹರಿಹೇ ಅಂತಂದು ಹೇಳ್ತಾರೆ. ಅಂತಹ ವೈದ್ಯರಾಗ್ಬೋದು, ಇಂಜಿನಿಯರ್ಗಳಾಗ್ಬೋದು, ಹೀಗೆ ನಮ್ಮ ಭವ್ಯ ಭಾರತವನ್ನು ಮುನ್ನಡೆಸುವ ಅನೇಕ ಶಕ್ತಿಗಳಾಗಬಹುದು. ಆದ್ದರಿಂದ ನಮ್ಮ ಕರ್ನಾಟಕ ಇರಲಿ ಮತ್ತು ನಮ್ಮ ಇಡೀ ಭವ್ಯ ಭಾರತದ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಆ ಜಗನ್ಮಾತೆ ಇಷ್ಟಕಾಮೇಶ್ವರಿ ಪರಿಪೂರ್ಣ ಅನುಗ್ರಹವನ್ನು ನೀಡಲಿ. ನಿಮ್ಮ ಎಲ್ಲ ಪರೀಕ್ಷೆಯಲ್ಲಿ ಉತ್ತಮ ಶ್ರೇಯಾಂಕಗಳನ್ನು ಸಹ ಗಳಿಸಲಿ ಅಂತಂದು ಸಹ ಪರಮಾನುಗ್ರಹವನ್ನು ಸಹ ಮಾಡ್ತಾ ಈ ದಿನ ತಾವೆಲ್ಲರೂ ಸೇರಿ ಆ ಜಗನ್ಮಾತಾ ಇಷ್ಟಕಾಮೇಶ್ವರಿಯನ್ನು ಸಹ ಎಲ್ಲ ವಿದ್ಯಾರ್ಥಿಗಳು ಪ್ರಾರ್ಥನೆಯನ್ನು ಮಾಡಿ, ದಯವಿಟ್ಟು ವಿದ್ಯಾರ್ಥಿಗಳ ಪೋಷಕರು ಇಂತಹ ಪರೀಕ್ಷಾ ಸಮಯದಲ್ಲಿ ಮಕ್ಕಳ ಮೇಲೆ ಯಾವ ರೀತಿಯಿಂದಲೂ ಸಹ ಸ್ಟ್ರೆಸ್ ನೀಡಬಾರದು. ಇಷ್ಟೇ ಓದಕೋ, ಇಷ್ಟೇ ಅಂಕವನ್ನು ತೆಗಿ ಅಂತನ್ನೋದಕ್ಕಿಂತನೂ ಅವರಿಗೆ ಮನಸ್ಸಿಗೆ ಮುಗ್ಧನಾಗುವಂತಹ ಸಂತೋಷವನ್ನು ನೀಡಿ, ಸಾಧ್ಯವಾದಷ್ಟು ಆ ಮಕ್ಕಳಿಗೆ ಧ್ಯಾನ ಯೋಗ ಕ್ರಿಯೆಗಳನ್ನು ಸಹ ಅಭ್ಯಾಸವನ್ನು ಮಾಡಿಸಿ, ಮೌನದ ಆಚರಣೆಗಳನ್ನು ಮಾಡಿಸುವುದರಿಂದ ಉತ್ತಮವಾಗಿ ಮನಸ್ಸಿಗೆ ಸದೃಢತೆ ಬರುತ್ತೆ, ಶಕ್ತಿ ಬರುತ್ತೆ ಅನ್ನೋದನ್ನು ಸಹ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಎಲ್ಲ ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ಸಹ ಅನುಗ್ರಹವನ್ನು ನೀಡ್ತಾ ಇದ್ದೀವಿ. ನಂತರ ಇನ್ನೊಂದು ನಮ್ಮ ಭವ್ಯ ಭಾರತ ಅಂದ್ರೇ ಸಾಕು, ಸನಾತನ ಪರಂಪರೆಯ ನಾಡು ನಮ್ಮ ದೇಶ. ಇದರೊಳಗೆ ನಾವುಗಳು ಗಮನಿಸ್ತಾ ಇದ್ದೀವಿ, ಮೊನ್ನೆ SLCಯ ಬೋರ್ಡ್ ಪರೀಕ್ಷೆಯೂ ಸಹ ಇದೇ 17ನೇ ತಾರೀಕಿನಂದು ಪ್ರಾರಂಭ ಆಯಿತು, ಫೆಬ್ರವರಿ 17ರಂದು. ಆ ದಿನವೂ ಸಹ ಅಮಾವಾಸ್ಯೆ ಇತ್ತು. ಇನ್ನು ಈ ಮಾರ್ಚ್ 3ನೇ ತಾರೀಕು ಸೆಕೆಂಡ್ PUCಯ ಬೋರ್ಡ್ ಪರೀಕ್ಷೆಯೂ ಸಹ ಅದು ಹುಣ್ಣಿಮೆ, ಚಂದ್ರಗ್ರಹಣ. ಯಾಕೆ ಈ ಅಮಾವಾಸ್ಯೆ ಹುಣ್ಣಿಮೆನಲ್ಲೇ ಸಹ ಇಂತಹ ಮುಹೂರ್ತಗಳನ್ನು ಇಡ್ತೀರಾ ಅನ್ನೋದೂ ಸಹ ಗೊತ್ತಾಗ್ತಾ ಇಲ್ಲ. ಏಕೆಂದರೆ ದಯವಿಟ್ಟು ಈ ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಕಷ್ಟಪಟ್ಟು ಓದಿರ್ತಾರೆ. ಆದರೆ ನಮ್ಮ ಸನಾತನ ಪರಂಪರೆ ಮತ್ತು ಅದರೊಳಗೂ ಸಹ ಅನೇಕ ನಂಬಿಕೆಗಳಿರ್ತೀವಿ. ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಇಂತಹ ಮಹತ್ವದ, ಅದು ಜೀವನಕ್ಕೆ ಒಂದು ತಿರುವಿನ ಪರೀಕ್ಷೆಗಳು ಇವು. ಆದ್ದರಿಂದ ಶ್ರೀಪೀಠದಿಂದ ಒಂದು ಕೇಳೋದು, ಇಂತಹ ಪರೀಕ್ಷಾ ಮಂಡಳಿಗೆ ಇಂತಹ ದಿನಗಳನ್ನು ಆಯ್ಕೆ ಮಾಡಬೇಡಿ ಅಂತಂದು ಸಹ ಒಂದು ವಿನಂತಿಯನ್ನು ಶ್ರೀಪೀಠದಿಂದ ಸಲ್ಲಿಸ್ತಾ ಇದ್ದೀವಿ. ಏಕೆಂತಂದರೆ ತಾವುಗಳೆಲ್ಲ ಒಂದು ರೀತಿಯಿಂದ ಯೋಚನೆಯನ್ನು ಮಾಡಿ, ತಾವೂ ಸಹ ನಮ್ಮ ಭಾರತಕ್ಕೆ ಸೇರಿದವರು, ನಮ್ಮ ಸನಾತನ ಪರಂಪರೆಯ ಎಲ್ಲ ಸಂಸ್ಕಾರ ಸಂಸ್ಕೃತಿಯನ್ನೂ ಸಹ ಗೊತ್ತಿರೋರು. ಏಕೆಂದರೆ ನಾವು ಎಷ್ಟೇ ವೈಜ್ಞಾನಿಕವಾಗಿ ನಾವು ಮುಂದುವರೆದ್ರೂ ಸಹ ನಾವು ನಿಮಗೆ ತಿಳಿಸಿದ್ವಿ, ಮೃತ್ಯುವನ್ನು ಇನ್ನೂ ಗೆಲ್ಲಲಿಕ್ಕಾಗಿಲ್ಲ. ಏಕೆಂದರೆ ತಾವೆಲ್ಲ ಇನ್ನೂ ಅತಿ ಹೆಚ್ಚಿನ ಶಿಕ್ಷಣವನ್ನು ಪಡೆದವರು ಅಂತಂದು ನಾವುಗಳು ಇಷ್ಟು ಮಾತ್ರ ನಿಮ್ಮ ಬಳಿನಲ್ಲಿ ಹೇಳ್ತಾ ಇದ್ದೀವಿ. ನಮ್ಮ ಭವ್ಯ ಭಾರತದ ಪರಂಪರೆಯನ್ನು ಒಂದು ರೀತಿಯಿಂದ ತಾವುಗಳೂ ಸಹ ರಕ್ಷಣೆಯನ್ನು ಮಾಡಲಿಕ್ಕೆ ತಮ್ಮ ಕೊಡುಗೆ ಅಪಾರವಾಗಿ ಬೇಕು ಅನ್ನೋದನ್ನು ಸಹ ತಿಳಿಸುತ್ತಾ, ವಿಶೇಷವಾಗಿ ಈ ಚಂದ್ರಗ್ರಹಣದಲ್ಲಿ ರೈತಾಪಿ ವರ್ಗದವರಿಗೂ ಸಹ ವಿಶೇಷ ಅನುಗ್ರಹಗಳನ್ನು ನೀಡುತ್ತಾ, ಎಲ್ಲ ಭಕ್ತಾದಿಗಳಿಗೂ, ಎಲ್ಲ ಶಿಷ್ಯಂದಿರಿಗೂ, ಎಲ್ಲ ವೀಕ್ಷಕರಿಗೂ ಸಹ ಈ ಹೋಳಿ ಹುಣ್ಣಿಮೆಯದ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸನ್ಮಂಗಳವನ್ನು ದಯಪಾಲಿಸಲಿ ಅಂತಂದು ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀವಿ. ಓಂ ನಮಃ ಶಿವಾಯ.